Praise the Lord. Praise the Lord. Praise the Lord. ಪಿತನಿಗೂ ಸುತನಿಗೂ ಮತ್ತು ಪವಿತ್ರ ಆತ್ಮರಿಗೂ ಮಹಿಮೆಯಾಗಲಿ. ಆದಿಯಲ್ಲಿದ್ದ ಹಾಗೆ ಈಗಲೂ ಯಾವಾಗಲೂ ಸದಾಕಾಲಕ್ಕೂ ಸ್ತೋತ್ರ ಉಂಟಾಗಲಿ. ಪ್ರೀಸ್ ದ ಲಾರ್ಡ್. ಪ್ರೀಸ್ ದ ಲಾರ್ಡ್. ಪ್ರಭು ಯೇಸುವಿನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ದೇವರ ಮಕ್ಕಳೇ, ಪ್ರಭು ಯೇಸು ಕ್ರಿಸ್ತರ ಕೃಪಾವರ ಪ್ರಸಾದದೊಂದಿಗೆ ಈ ಸುಂದರವಾದ ಮಧ್ಯಾಹ್ನದ ಸಮಯದಲ್ಲಿ ನಾವೆಲ್ಲರೂ ಸ್ವರ್ಗೀಯ ಮನ ಶುಶ್ರೂಷೆಯಲ್ಲಿ ಪಾಲುಗಾರರಾಗ್ತಾ ಇದ್ದೇವೆ. ಸ್ವರ್ಗೀಯ ಮನ್ನ ಶುಶ್ರೂಷೆ ಪ್ರಿಯರೇ, ಮುಖ್ಯವಾದ ಕೆಲವು ಅಧ್ಯಾಯಗಳನ್ನ ನಾವು ಧ್ಯಾನಿಸುತ್ತೇವೆ. ಈ ದಿನಗಳಲ್ಲಿ ನಾವು ಪ್ರಕಟಣಾ ಗ್ರಂಥವನ್ನ ಧ್ಯಾನಿಸ್ತಾ ಇದ್ದೇವೆ. ಇವತ್ತು 32ನೆಯ ಎಪಿಸೋಡ್, 32ನೆಯ ಭಾಗವನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಸಾಧಾರಣವಾಗಿ 9ನೇ ಅಧ್ಯಾಯದಲ್ಲಿ. ಪ್ರಿಯರೇ, ಕೆಲವರಿಗೆ ಈ ಪ್ರಕಟಣಾ ಗ್ರಂಥವು ಕುತೂಹಲಕಾರಿ. ಕೆಲವರಿಗೆ ಈ ಪ್ರಕಟಣಾ ಗ್ರಂಥ ಕುತೂಹಲಕಾರಿ. ಇನ್ನು ಕೆಲವರಿಗೆ ಈ ಪ್ರಕಟಣಾ ಗ್ರಂಥ ಭಯ. ಇನ್ನು ಕೆಲವರಿಗೆ ಈ ಪ್ರಕಟಣಾ ಗ್ರಂಥ ಒಂದು ಅದ್ಭುತ. ಇನ್ನು ಕೆಲವರಿಗೆ ಈ ಪ್ರಕಟಣಾ ಗ್ರಂಥ ಅಸಡ್ಡೆ. ಇನ್ನು ಕೆಲವರಿಗೆ ಈ ಪ್ರಕಟಣಾ ಗ್ರಂಥ ಅದೇನು ಇಲ್ಲ, ಸುಮ್ಮನೆ. ಇನ್ನು ಕೆಲವರಿಗೆ ಈ ಪ್ರಕಟಣಾ ಗ್ರಂಥ ಏನೋ ಸಂಭವಿಸುತ್ತದೆ, ಈ ಜಗತ್ತಿನಲ್ಲಿ ಏನೋ ಸಂಭವಿಸುತ್ತದೆ ಎಂಬುದಾಗಿ. ಹಾಗೆ ಎಷ್ಟೋ ಜನರಿಗೆ ಈ ಪ್ರಕಟಣಾ ಗ್ರಂಥ ಕೇವಲ ಒಂದು ಬರಹವಾಗಿ ಅಥವಾ ಕೇವಲ ಒಂದು ಕನಸಾಗಿ ಉಳಿದಿರುವುದನ್ನ ನಾವು ಧ್ಯಾನಿಸ್ತೇವೆ. ಪ್ರೀಸ್ ದಿ ಲಾರ್ಡ್. ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ನಾವು ಕಳೆದ 31 ಎಪಿಸೋಡ್ಗಳಲ್ಲಿ ನಾವು ಒಂದಾಗಿದ್ದೇವೆ. ಈ 31 ಭಾಗಗಳನ್ನ ನಾವು ಧ್ಯಾನಿಸುವಾಗ ನಮ್ಮ ಅನುಭವಗಳು ಹಲವು ವಿಧದಲ್ಲಿ ಬಂದಿರಬಹುದು. ನಾನು ಹಲವಾರು ಜನರಲ್ಲಿ ನಾನು ಕೇಳಬೇಕಾದ್ರೆ ಅವರು ಹೇಳುವಂತ ಮಾತು, ಬ್ರದರ್, ಇದರ ಬಗ್ಗೆ ನಮಗೆ ಗೊತ್ತೇ ಇರಲಿಲ್ಲ. ಇದನ್ನು ಕೇಳುವಾಗ ನಮಗೆ ಇದರ ಬಗ್ಗೆ ತುಂಬಾ ಕುತೂಹಲ ಬರ್ತದೆ, ಮತ್ತೆ ಕೇಳಬೇಕು ಅನಿಸ್ತದೆ. ಈ ವಿಷಯಗಳನ್ನ ಇದುವರೆಗೂ ಯಾರು ನಮಗೆ ವಿವರಿಸಲಿಲ್ಲ ಎಂಬುವಂತಹ ಮಾತುಗಳನ್ನ ನಾನು ಕೇಳಿದ್ದೇನೆ. ಪ್ರಿಯರೇ, ನಾವು ಪ್ರತಿ ದಿನದಲ್ಲಿ ಪ್ರಕಟಣಾ ಗ್ರಂಥವನ್ನ ವಿವರಣೆಗೆ ನಾವು ಹೋಗ್ತಾ ಇದ್ದೇವೆ. ಇದನ್ನ ನಾವು ಮನಪೂರ್ವಕವಾಗಿ ಧ್ಯಾನಿಸುವಾಗ ಕೆಲವು ಅನುಭವಗಳು ನಮಗೆ ಉಂಟಾಗುತ್ತದೆ. ವಿಶೇಷವಾಗಿ ಈ ಪ್ರಕಟಣಾ ಗ್ರಂಥದಲ್ಲಿ ನಾನು ಹೇಳಿದ ಹಾಗೆ ವಿಸ್ಮಯಕಾರಿಯಾದ ವಿಷಯಗಳು, ಕೇಳದೇ ಇರುವಂತಹ ಸಂಗತಿಗಳು, ಹಾಗೂ ಅದನ್ನ ಅನುಭವಕ್ಕೆ ತಂದುಕೊಳ್ಳುವ ಸಂಗತಿಗಳು, ಹೀಗೂ ಉಂಟೆ ಎಂಬುವಂತಹ ಸಂಗತಿಗಳು. ಹೀಗೆ ಈ ಪ್ರಕಟಣಾ ಗ್ರಂಥದಲ್ಲಿ ನಾವು ಹಲವಾರು ವಿಧದ ಅನುಭವಗಳನ್ನ ನಾವು ಪಡೆದುಕೊಳ್ಳುತ್ತೇವೆ. ಪ್ರಿಯರೇ, ದೇವರು ಪ್ರೀತಿ ಸ್ವರೂಪಿ ಎಂಬುದು ನಮಗೆ ಚೆನ್ನಾಗಿ ಗೊತ್ತುಂಟು. ನಾವೆಲ್ಲರೂ ದೇವರ ಪ್ರೀತಿಯಲ್ಲಿ ನೆಲೆಯಾಗ್ತೇವೆ. ದೇವರ ಪ್ರೀತಿ ನಮ್ಮೊಂದಿಗಿದೆ. ಆ ದೇವರ ಪ್ರೀತಿಯ ಅನುಭವವನ್ನ ಹಲವಾರು ವಿಧದಲ್ಲಿ ನಾವು ನೋಡುತ್ತೇವೆ. ಆದರೆ ದೇವರನ್ನ, ಈ ಪ್ರಕಟಣಾ ಗ್ರಂಥದಲ್ಲಿ ದೇವರನ್ನ ನಾವು ನೋಡುವುದಿಲ್ಲ, ದೇವರ ಪ್ರೀತಿಯನ್ನು ನಾವು ನೋಡುವುದಿಲ್ಲ. ಇದೊಂದು ಭಯಾನಕವಾದದ್ದು, ಒಂದು ಭಯವನ್ನು ತರುವಂಥದ್ದು, ಹಾಗೂ ಒಂದು ವಿಚಿತ್ರವಾದಂತಹ ವಿಷಯಗಳನ್ನು ಕುರಿತಾದಂಥದ್ದು. ಆದರೆ ಕೆಲವು ಕಡೆಗಳಲ್ಲಿ ಮಾತ್ರ ನಾವು ದೇವರನ್ನ, ಯೇಸು ಸ್ವಾಮಿಯನ್ನ ನಾವು ಚಿಂತಿಸುತ್ತೇವೆ. ಯೇಸು ಸ್ವಾಮಿಯನ್ನ ನಾವು ಗಣನೆಗೆ ತೆಗೆದುಕೊಳ್ಳುತ್ತೇವೆ. ಯೇಸು ಸ್ವಾಮಿ, ದೇವರ ಸರ್ವೇಶ್ವರ ಸ್ವಾಮಿಯ ಒಂದು ಸೌಂದರ್ಯ, ಸ್ವರ್ಗರಾಜ್ಯ ಹಾಗೂ ಪಾತಾಳ ಲೋಕ, ಹೀಗೆ ಹಲವಾರು ವಿಧದ ಅನುಭವಗಳನ್ನ ನಾವು ಪಡೆದುಕೊಂಡು ಹೋಗ್ತಾ ಇದ್ದೇವೆ. ನಿನ್ನೆಯ ದಿನದಲ್ಲಿ ನಾವು ಧ್ಯಾನಿಸ್ತಾ ಬಂದು ಸ್ವಲ್ಪ ನಿನ್ನೆ ಅಡಚಣೆ ಆಯಿತು. ಸೊ ಅದರಿಂದ ನಾನು 1-2 ನಿಮಿಷಗಳ ಮುಂಚೆ ನಾನು ಕಟ್ ಮಾಡಬೇಕಾಯಿತು. ಅದರಿಂದ ಮತ್ತೆ ನಿಮ್ಮಲ್ಲಿ ನಾನು ವಿಷಾದಿಸುತ್ತೇನೆ. ಐ ಆಮ್ ವೆರಿ ಸಾರಿ. ಯಾಕೆಂದರೆ ನಿಮಗೆ ಗೊತ್ತು ಏನು ಸಂಭವಿಸುತ್ತೇನೆ ಎಂಬುದಾಗಿ ನಿಮಗೆ ಚೆನ್ನಾಗಿ ಗೊತ್ತುಂಟು.
ಪ್ರಿಯರೇ, ಮತ್ತೆ ನಾವು ಪ್ರಕಟಣಾ ಗ್ರಂಥದ ಈ 9ನೇ ಅಧ್ಯಾಯವನ್ನ ನಾವು ಧ್ಯಾನಿಸ್ತಾ ಇದ್ದೇವೆ. ಈ 9ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ 20 ಕೋಟಿ, 1 ಕೋಟಿ ಅಲ್ಲ, 2 ಕೋಟಿ ಅಲ್ಲ, 20 ಕೋಟಿ ಕುದುರೆಗಳನ್ನ ನಾವು ನೋಡಿದೆವು. ಎಲ್ಲಾದರೂ ನಾವು 20 ಕೋಟಿ ಕುದುರೆಗಳನ್ನ ನೋಡ್ಲಿಕ್ಕೆ ಸಾಧ್ಯವಾ? ಅಥವಾ ಎಣಿಸ್ಲಿಕ್ಕೆ ತಾನೇ ಸಾಧ್ಯವಾ? ಇದೇ ನೋಡಿ, ಇದೇ ಈ ವಿಷಯಗಳಿಂದ ನಂಬಲನರ್ಹವಾದಂತಹ ಕೆಲವು ವಿಷಯಗಳು. ಸೊ ದಿಸ್ ಇಸ್ ಎ ವೆರಿ ವೆರಿ ವೆರಿ, ಅಂದ್ರೆ ಇದು ಎಷ್ಟರ ಮಟ್ಟಿಗೆ ಡೀಪ್ ಆಗಿ ಹೋಗ್ತದೆ ಅಂದ್ರೆ ಅಷ್ಟು ಮಟ್ಟಿಗೆ ಡೀಪ್ ಆಗಿ ಹೋಗ್ತದೆ. 20 ಕೋಟಿ ಎಂಬುದಾಗಿ ಯವಾನರ ಕಿವಿಯಲ್ಲಿ ಬೀಳುತ್ತದೆ. ಆ ಕುದುರೆಗಳ ಸಂಖ್ಯೆ 20 ಕೋಟಿ. ಆದ್ರೆ 20 ಕೋಟಿ ಅವರು ನೋಡ್ಲಿಲ್ಲ, ಸಂಖ್ಯೆ ಮಾತ್ರ ಅವರ ಕಿವಿಗೆ ಬಿತ್ತು. ಹಾಗೆ ಆ ಕುದುರೆಗಳನ್ನ ಮಾತ್ರ ಇಲ್ಲ, ಕುದುರೆಗಳ ಮೇಲೆ ಕುದುರೆ ಸವಾರರು ಕುಳಿತಿರುವುದನ್ನ ದರ್ಶನದಲ್ಲಿ ನಾನು ಕಂಡೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೀಗೆ ಆ ಕುದುರೆಗಳನ್ನ ನೋಡಬೇಕಾದ್ರೆ, ಆ ದರ್ಶನದಲ್ಲಿ ನೋಡಬೇಕಾದ್ರೆ, ಸವಾರರು ಬೆಂಕಿಯ ನೀಲಮಣಿಯ ಹಾಗೂ ಗಂಧಕ ವರ್ಣದ ಕವಚಗಳನ್ನ ಧರಿಸಿದ್ರು. ಅವರ ಬಟ್ಟೆ ಹೇಗಿತ್ತು ಅಂದ್ರೆ ಗಂಧಕದಂತೆಯೂ ಬೆಂಕಿಯಂತೆಯೂ ಇತ್ತು. ಈ ಗಂಧಕದಿಂದ ಬೆಂಕಿ ಹೊರಗೆ ಬರ್ತದೆ, ಶಬ್ದ ಹೊರಗೆ ಬರ್ತದೆ. ಗಂಧಕಾಗ್ನಿ ಎಂಬುದಾಗಿ ನಾವು ಹೇಳ್ತೇವೆ. ನರಕವನ್ನ ಕೇಳಬೇಕಾದ್ರೆ ಗಂಧಕಾಗ್ನಿ ಎಂಬುದಾಗಿ ಹೇಳ್ತೇವೆ. ಈ ಗಂಧಕ ಉರಿತಾನೆ ಇರ್ತದೆ, ಹತ್ತಿಸಿದ್ರೆ ಸಾಕು ಅದು ಉರಿತದೆ. ಈ ಗಂಧಕದ, ಈ ಕುದುರೆ ಸವಾರರ ವಸ್ತ್ರಗಳು ಗಂಧಕದಂತೆಯೂ ಅಗ್ನಿವಾಗಿಯೂ ಬೆಂಕಿಯಾಗಿ, ಅದು ನೀಲಮಣಿ ಹಾಗೂ ಗಂಧಕ ವರ್ಣಗಳ ಕವಚವನ್ನು ಅವರು ಧರಿಸಿದ ನಾನು ನೋಡಿದೆ. ಆ ಕುದುರೆಗಳ ಸಿಂಹಗಳು ಹೇಗಿತ್ತು ಅಂತ ಹೇಳಿದ್ರೆ, ಆ ಕುದುರೆಗಳ ತಲೆಗಳು ಸಿಂಹಗಳ ತಲೆಗಳಂತೆ ಇದ್ದವು. ಕುದುರೆಗಳಾಗಿರ್ಲಿಲ್ಲ, ದೇಹ ಎಲ್ಲ ಕುದುರೆ, ಆದರೆ ತಲೆ ಮಾತ್ರ ಸಿಂಹ. ನೋಡಿ ಎಂತಹ ಒಂದು ಇದು ವಿಸ್ಮಯವಾದ ಚಿಂತನೆ. ಆ 20 ಕೋಟಿ ಕುದುರೆಗಳಿಗೂ ಸಿಂಹದ ತಲೆ. ಇದು ಹೇಳುದು ಗ್ರಾಫಿಕ್ಸ್. ಇದನ್ನೇ ಇವತ್ತು ಈ ಹಳೆ ಒಡಂಬಡಿಕೆಯ ಈ ಸನ್ನಿವೇಶ, ಈ ಒಂದು ಇದನ್ನ ತೆಗೆದುಕೊಂಡು ಇವತ್ತು ಸಿನಿಮಾದಲ್ಲಿ ಗ್ರಾಫಿಕ್ಸ್ ಅನ್ನ ಉಂಟು ಮಾಡ್ತಾ ಇರೋದು. ಹೇಗೆ ಬಂತು ಅಂತ ಹೇಳಿದ್ರೆ, ಗ್ರಾಫಿಕ್ಸ್ ಈ ಪ್ರಕಟಣಾ ಗ್ರಂಥದ ಮೂಲಕವಾಗಿ ಗ್ರಾಫಿಕ್ಸ್ಗಳು ಬಂತು. ಇಲ್ಲಾಂದ್ರೆ ಇದು ಮನುಷ್ಯನಿಗೆ ಬರ್ತಾ ಇರಲಿಲ್ಲ ಈ ಗ್ರಾಫಿಕ್ಸ್ಗಳು. ಇವತ್ತು ಕೆಲವು ಮೂವಿಗಳೆಲ್ಲ ನೋಡ್ಬೇಕಾದ್ರೆ ನಾವು ನೋಡ್ತೀವಿ ಈ ಮುಖಗಳನ್ನೆಲ್ಲ. ಹೀಗೆ ಕುದುರೆಗಳಿಗೆ ಸಿಂಹಗಳ ತಲೆಗಳಂತೆ ಇದ್ದವು. ಅವುಗಳ ಬಾಯಿಂದ ಬೆಂಕಿ, ಹೊಗೆ ಮತ್ತು ಗಂಧಕ ಹೊರ ಬರುತ್ತಾ ಇತ್ತು. ನೋಡಿ, ಅವುಗಳ ಬಾಯಿಂದ ಬೆಂಕಿ ಮತ್ತೆ ಗಂಧಕ, ಹೊಗೆ 3 ಬರ್ತಾ ಇತ್ತಂತೆ ಆ ಸಿಂಹಗಳ ಬಾಯಿಂದ. ಅವುಗಳ ಬಾಯಿಂದ ಬರುತ್ತಿದ್ದ ಇವುಗಳು 3 ವಿಪತ್ತುಗಳಾಗಿತ್ತು. ಆ 3ಕ್ಕೂ ಸಂಕೇತ ಇದೆ. ಆ ಬೆಂಕಿ ಗಂಧಕಕ್ಕೆ ನಾವು ನೋಡ್ತೇವೆ, ಬೆಂಕಿ ಗಂಧಕ ಹೊಗೆ ಬಂದು 3 ಸಂಕೇತಗಳನ್ನ ಹೊರಪಡಿಸುತ್ತದೆ, 3 ವಿಪತ್ತುಗಳನ್ನ ಹೊರಪಡಿಸುತ್ತದೆ. ಬೆಂಕಿ, ಗಂಧಕ ಹಾಗೂ ಹೊಗೆ. ಈ ಬೆಂಕಿ, ಗಂಧಕ, ಹೊಗೆಯನ್ನ ನಾವು ಎಲ್ಲಿ ನೋಡ್ತೇವೆ ಬೈಬಲ್ನಲ್ಲಿ? ಯಾರಾದ್ರೂ ಹೇಳ್ತೀರಾ? ಈ ಬೆಂಕಿ, ಗಂಧಕ, ಹೊಗೆಯನ್ನ ಎಲ್ಲಿ ನಾವು ಬೈಬಲಲ್ಲಿ ನಾವು ನೋಡುತ್ತೇವೆ? ನಿಮ್ಮ ಎಲ್ಲಿ ಯಾರಿಗಾದ್ರೂ ನೆನಪಿದೆಯಾ? ಇದರ ದಯವಿಟ್ಟು ಒಂದು ಚಿಕ್ಕ ಉಲ್ಲೇಖವನ್ನು ಕೊಡಿ. ಯಾರಿಗಾದ್ರೂ ಇದೆಯಾ? ಬೆಂಕಿ, ಹೊಗೆ, ಗಂಧಕ ಎಲ್ಲಿ ನಾವು ನೋಡ್ತೇವೆ? ಬರೀಲ್ಲ, 1 ನಿಮಿಷ ಬರೀರಿಯಲ್ಲ, ಬರೀ 10 ಸೆಕೆಂಡಲ್ಲಿ ಬರೀಬಹುದು. Only 10 seconds. ನೆನಪಿಲ್ವಾ? ನೆನಪಿಲ್ಲ ಅಂದ್ರೆ ನೋ, ಅದು ಗೊತ್ತಿಲ್ಲ ಅಂತ ಹಾಕ್ಬಿಡಿ ಸಾಕು. ಅವಾಗ ನಾನು ಕಾಯೋದು ಬೇಕಾಗಿಲ್ಲ, ನಾನು ಉತ್ತರ ಕೊಟ್ಟು ಬಿಡ್ತೇನೆ. ಇಲ್ಲ ನೆನಪು ಬರ್ತದೆ ಅಂದ್ರೆ ಬರೆದು ಬಿಡಿ, ವೆಯ್ಟ್ ಅಂತ ಹಾಕಿ, ಅವಾಗ ನಾನು ಕಾಯ್ತೇನೆ. ಹೌದು ಪ್ರಿಯರೇ,
ನಾವು ಕೆಲವು ಸಂಗತಿಗಳು ನಾವು ಕೇಳಬೇಕಾದ್ರೆ ರಪಕ್ಕ ಬರಬೇಕು ಮನೆಗೆ, ತಲೆಗೆ. ಒಂದು ಕೆಲವು ವಿಷಯಗಳನ್ನ ಹೇಳ್ಬೇಕಾದ್ರೆ ಅದು ರಪಕ್ಕ ನಮ್ಮ ತಲೆಗೆ ಬರಬೇಕು. ಅದಕ್ಕೆ ಹೇಳಿದ್ದು ಬೈಬಲ್ನ ಓದಬೇಕು. ಓಕೆ, ನೋ ಪ್ರಾಬ್ಲಮ್, ವೆರಿ ಗುಡ್. ನೋಡಿ, ಈ ಬೆಂಕಿ, ಗಂಧಕ, ಹೊಗೆ, ಈ ಮೂದನ್ನ ನಾವು ಕಾಣುವುದು ಸೊದೋಮ್ ಗೋಮೋರ ಪಟ್ಟಣದಲ್ಲಿ ನಾವು ನೋಡ್ತೇವೆ. ಸೊದೋಮ್ ಗೋಮೋರ ಪಟ್ಟಣಗಳಲ್ಲಿ ನಾವು ಈ ಬೆಂಕಿಯನ್ನ, ಗಂಧಕವನ್ನ, ಹೊಗೆಯನ್ನ ನಾವು ನೋಡುತ್ತೇವೆ. ಗಂಧಕದ ಮಳೆಯನ್ನ ದೇವರು ಸೊದೋಮ್ ಗೋಮೋರದ ಮೇಲೆ ಸುರಿಸಿದರು. ಬೆಂಕಿಯಾಗಿ ಹತ್ತಿ ಉರಿಯಿತು ಸೊದೋಮ್ ಗೋಮೋರ. ದಟ್ಟವಾದ ಹೊಗೆ ಸುತ್ತಿಕೊಂಡಿತು. ಈ ಮೂರು, ಇಲ್ಲಿ ವಾಕ್ಯವನ್ನು ನಾವು ನೋಡಬೇಕಾದರೆ ಈ ಮೂರು ವಿಪತ್ತುಗಳು ಸಹ, ಈ ಮೂರು ವಿಪತ್ತುಗಳಿಂದ ಮಾನವ ಜನಾಂಗದ 1/3 ಒಂದು ಭಾಗ ಹತವಾಯಿತು. ಅಂದರೆ 3ರಲ್ಲಿ 1 ಭಾಗ ಮನುಷ್ಯನು ಸತ್ತು ಹೋಗ್ತಾನೆ. ಈ ಕುದುರೆಗಳ ಶಕ್ತಿಯು ಅವುಗಳ ಬಾಯಲ್ಲೂ ಅವುಗಳ ಬಾಲಗಳಲ್ಲಿಯೂ ಅಡಗವಾಗಿತ್ತು. ಆ ಬಾಲಗಳು ಸರ್ಪಗಳ ತಲೆಯಂತೆ ಇದ್ದವು ಮತ್ತು ಗಾಯಗೊಳಿಸುವ ಶಕ್ತಿ ಅವಾಗಿತ್ತು. ಬಾಲ ಸರ್ಪದಂತೆ, ತಲೆ ಸಿಂಹದಂತೆ, ದೇಹ ಕುದುರೆಯಂತೆ. ಹಾಗೂ ಬಾಯಿಯಿಂದ ಬೆಂಕಿ, ಹೊಗೆ, ಗಂಧಕ. ಹಾಗೂ ಬಾಲದಿಂದ ಏನಾಗ್ತಾ ಇತ್ತು? ಗಾಯಗೊಳಿಸುವ ಶಕ್ತಿ ಇರ್ತಾ ಇತ್ತು. ಬಾಯಿಯಿಂದ, ಆ ಬಾಲದಿಂದ ಪೆಟ್ಟು ಹೊಡೆಯುವಾಗ ಹಾವಿನಂತೆ ಇದ್ದಂತಹ ಬಾವಿನ ಬಾಲಗಳಿಂದ ಯಾವುದು ಪೆಟ್ಟು ಸಿಗ್ತದೋ ಅದು ಭಯಂಕರವಾದಂತಹ ನೋವನ್ನು ಉಂಟು ಮಾಡುತ್ತಾ ಇತ್ತು. ಗಾಯಗೊಳಿಸುವಂತ ಶಕ್ತಿ ಆ ಬಾಲಗಳಿಗಿದ್ದವು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಅದೇ ನಾವು ಮೇಲೆ ನೋಡ್ತೇವೆ. ನಾವು ಮೇಲೆ ನೋಡಿ ಬರ್ಬೇಕಾದ್ರೆ ನೋಡಿ, ಮಾನವ ಜನಾಂಗದ ಸಂಹರಿಸುವುದಕ್ಕಾಗಿ ತಿಂಗಳು, ವರ್ಷ ಎಲ್ಲವನ್ನ ನಿಗದಿ ಮಾಡಿತ್ತು. ಪ್ರಿಯ, ಇದೊಂದು ಮರಣವನ್ನ ಸಂಕೇತಿಸುವಂಥದ್ದು. ಒಬ್ಬ ಮನುಷ್ಯ ಸಾಯ್ಬೇಕಾದ್ರೆ ವರ್ಷ, ಕಾಲ, ಗಂಟೆ, ಸೆಕೆಂಡು ನಮ್ಮ ಮುಂದೆ ಇರ್ತದೆ. ಪ್ರಿಯರೇ, ಕೆಲವು ವಿಸ್ಮಯಕಾರಿಯಾದಂತಹ ಇಂತಹ ಒಂದು ವಿಷಯಗಳು ಈ ಪ್ರಕಟಣಾ ಗ್ರಂಥದಲ್ಲಿ ಅಡಕವಾಗಿದೆ. ಇನ್ನು ಸ್ವಲ್ಪ ಮಾತ್ರ ಇಂತಹ ವಿಷಯಗಳು ನಮಗೆ ಸಿಕ್ಕುವಂಥದ್ದು. ಆಮೇಲೆ ನಾವು ನೇರವಾಗಿ ವಾಕ್ಯದೊಳಗೆ ಹೋಗ್ಬಿಡ್ತೇವೆ. ಈ 3 ವಿಪತ್ತುಗಳು ಯಾವುದು? ಈ 3 ವಿಪತ್ತುಗಳು ಯಾವುದು? ಯಾಕಂದ್ರೆ ಇವುಗಳು 3 ವಿಪತ್ತುಗಳಾಗಿದ್ದವು. ಯಾವುದು? ಸಿಂಹದ ಬಾಯಿಂದ ಬರುವಂತಹ ಹೊಗೆ, ಬೆಂಕಿ ಹಾಗೂ ಗಂಧಕ. ಆದರೆ ಇದು ನಾಶನವನ್ನು ತರುವಂಥದ್ದು, ಸುಟ್ಟು ಭಸ್ಮವಾಗುವಂಥದ್ದು. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್. ಪ್ರಿಯರೇ, ಹೀಗೆ ಈ ವಿಪತ್ತುಗಳನ್ನ ನಾವು ಚಿಂತಿಸ್ತೇವೆ. ಬೈಬಲ್ನ ಶ್ರೀಪುಟದಲ್ಲಿ ನಾವು ನೋಡುವಾಗ ಸೊದೋಮ್ ಗೋಮೋರ ಪಟ್ಟಣವನ್ನ ಕುರಿತು ನಾವು ಧ್ಯಾನಿಸ್ತೇವೆ. ಅಲ್ಲಿ ಮಾತ್ರ ಈ ಗಂಧಕದ ಮಳೆ ಸುರಿಯಲ್ಪಟ್ಟಿತು ಎಂಬುದಾಗಿ ನಾವು ನೋಡ್ತೇವೆ. ಅದೇ ನಾವು ಮೋಶೆಯ ನಿಯಮಾವಳಿಗೆ ಹೋಗಬೇಕಾದ್ರೆ, ಧರ್ಮೋಪದೇಶ ಕಾಂಡಕ್ಕೆ ಹೋಗಬೇಕಾದ್ರೆ, ಅಲ್ಲಿ ನಾವು ಹಲವಾರು ಪಿಡುಗುಗಳನ್ನ ನಾವು ನೋಡುತ್ತೇವೆ. ಹಲವಾರು ಪಿಡುಗುಗಳನ್ನ ನಾವು ನೋಡುತ್ತೇವೆ. ಪ್ರಿಯ, ನಾನು ನಿಮಗೆ ಉಲ್ಲೇಖವನ್ನು ಕೊಡಬಹುದು. ಸಿಂಹಗಳ ಬಗ್ಗೆ ಉಲ್ಲೇಖ ಕೊಡಬಹುದು, ಹಾಗೂ ಈ ಗಂಧಕದ ಬಗ್ಗೆ ನಾನು ಉಲ್ಲೇಖಗಳು ಕೊಡಬಹುದು, ಹಾಗೂ ಈ ಹೊಗೆಯ ಬಗ್ಗೆ ಉಲ್ಲೇಖಗಳು ಕೊಡಬಹುದು. ಆದರೆ ಆ ಉಲ್ಲೇಖಗಳಿಂದ ನಮಗೇನು ಅರ್ಥವಾಗುವುದಿಲ್ಲ. ಆ ಉಲ್ಲೇಖಗಳಲ್ಲಿ ನಮಗೆ ಮುಖ್ಯವಾದುದಲ್ಲ. ಇವುಗಳೆಲ್ಲ ಒಂದು ಸನ್ನಿವೇಶಗಳು, ಒಂದು ಸಿನಿಮಾದಲ್ಲಿ ನಾನು ಕಾಣುವಂತಹ ಒಂದು ಸನ್ನಿವೇಶಗಳ ಸಂಕೇತಗಳಾಗಿರುತ್ತದೆ ಅಷ್ಟೇನೆ. ಮುಖ್ಯವಾದ ವಿಷಯಗಳನ್ನು ನಾವು ಧ್ಯಾನಿಸುವಾಗ ನಾವು ಆಳವಾಗಿ ಧ್ಯಾನಿಸಬಹುದು. ಹಾಗೆಯೇ ನಾವು 9ನೇ ಅಧ್ಯಾಯದ ಈಗ 18, 19 ವಾಕ್ಯಗಳನ್ನು ಧ್ಯಾನಿಸಿದೆವು. 9ನೇ 20ನೇ ವಾಕ್ಯವನ್ನು ಧ್ಯಾನಿಸಬೇಕಾದ್ರೆ ನೋಡಿ, ಆ ವಿಪತ್ತುಗಳಿಂದ ಸಾಯದ ಬದುಕಿದ್ದ ಜನರು ತಮ್ಮ ದುಷ್ಕೃತ್ಯಗಳನ್ನು ಬಿಟ್ಟು ದೇವರಿಗೆ ಅಭಿಮುಖರಾಗಲೇ ಇಲ್ಲ. ಇಂಥ ಒಂದು ಹೋರಾಟ ಬಂದರು. ಗಂಧಕದ ಮಳೆ ಸುರಿದ್ರು, ಬೆಂಕಿ ಸುರಿದ್ರುವೆ, ಹೊಗೆ ಆವರಿಸಿಕೊಂಡ್ರುವೆ, ಸರ್ಪದಂತಹ ಬಾಲಗಳು ಇದ್ದು ಅವುಗಳಿಂದ ಪೆಟ್ಟನ್ನು ತಿಂದರು ಸಹ ಇಷ್ಟು ಘೋರವಾದಂಥದ್ದು
ಮನುಷ್ಯನ ಮೇಲೆ ಪ್ರಭಾವ ಬೀರಿದರೂ ಸಹ ಮನುಷ್ಯನು ಪರಿವರ್ತನೆ ಹೊಂದಲೇ ಇಲ್ಲ, ಪಾಪವನ್ನು ಬಿಟ್ಟು ದೇವರಿಗೆ ಅಭಿಮುಖನೇ ಆಗಲಿಲ್ಲ ಎಂಬುದಾಗಿ ವಾಕ್ಯ ಹೇಳ್ತಾ ಇದೆ. ಅದೇ ಇದೇ ಥೀಮ್. ಈ ಪ್ರಕಟಣಾ ಗ್ರಂಥದಲ್ಲಿ ನಾವು ನೋಡುವಂತಹ ಈಗ ನಾವು ಧ್ಯಾನಿಸಿದ 9ನೇ 20ನೇ ವಾಕ್ಯವೇ ನಮಗೆ ನಿಜವಾದ ನಾವು ಗ್ರಹಿಸಿಕೊಳ್ಳಬೇಕಾದಂತಹ ಥೀಮ್. ಅಂದ್ರೆ ಇಂಥ ಒಂದು ಮಹಾ ಘೋರವಾದಂತಹ ಸನ್ನಿವೇಶಗಳು, ದುರ್ಘಟನೆಗಳು, ಸುಟ್ಟು ಭಸ್ಮ ಮಾಡುವಂತ ಇಂತಹ ದುರ್ಘಟನೆಗಳು ನಡೆದಿರುವೆ. ಈ 2,20 ಕೋಟಿ ಕುದುರೆಗಳ ಮೂಲಕವಾಗಿ, ಸವಾರರ ಮೂಲಕವಾಗಿ ಒಂದು ರಣರಂಗದ ಒಂದು ಹೋರಾಟವನ್ನ ಮುಂದೆ ತರುವಾಗಲೂ ಸಹ ಇಲ್ಲಿ ವಾಕ್ಯ ಹೇಳ್ತದೆ, ಈ ವಿಪತ್ತುಗಳಿಂದ ಸಾಯದೆ ಬದುಕಿದ್ದವರು ಎಷ್ಟೋ ಜನ ಸತ್ತು ಹೋದ್ರು, ಆದ್ರೂ ಸಾಯದೆ ಎಷ್ಟೋ ಜನ ಬದುಕುಳಿದಿದ್ರು. ಈ ಸಾಯದೆ ಬದುಕುಳಿದ ಜನರು ಸಹ ತಮ್ಮ ದುಷ್ಕೃತ್ಯಗಳನ್ನ, ಕೆಟ್ಟದನ್ನ ಬಿಟ್ಟು ಬಿಡಲಿಲ್ಲ. ದೇವರಿಗೆ ಅವರು ಅಭಿಮುಖ ಆಗಲೇ ಇಲ್ಲ. ಅಂದರೆ ದೈವ ಭಯಕ್ಕೆ ಅವರು ಹೋಗಲೇ ಇಲ್ಲ. ದೇವರು ಯಾರು ಎಂಬುದನ್ನು ತಿಳಿದುಕೊಳ್ಳಲಿಲ್ಲ. ಪ್ರಿಯರೇ, ಇವತ್ತು ಈ ವಾಸ್ತವಿಕ ಪ್ರಪಂಚದಲ್ಲಿ ನಾವು ಸಹ ಈ ಲೋಕದಲ್ಲಿ ಇದೇ ಒಂದು ಸ್ವಭಾವಗಳನ್ನು ನಾವು ಅನುಭವಿಸ್ತಾ ಇದ್ದೇವೆ. ನಮ್ಮ ಜೀವನದಲ್ಲಿ ನೋವುಗಳು ಬರ್ತಾ ಇದೆ, ರೋಗಗಳು ಬರ್ತಾ ಇದೆ, ದಾರಿದ್ರ್ಯಗಳು ಬರ್ತಾ ಇದೆ, ಸಮಸ್ಯೆಗಳು ಬರ್ತಾ ಇದೆ, ಎಂಥ ಘೋರ ಮರಣಗಳು ಬರ್ತಾ ಇದೆ, ಘೋರ ಘಟನೆಗಳು ನಡೀತಾ ಇದೆ. ಆದರೂ ಸಹ ಮನುಷ್ಯನಿಗೆ ಯಾವ ವಿಧವಾದಂತಹ ಭಯವನ್ನು ಸಹ ನಾವು ಕಾಣುತ್ತಾ ಇಲ್ಲ. ನಮಗೆ ಯಾವ ಭಯವೂ ಸಹ ಬರ್ತಾ ಇಲ್ಲ. ಸುನಾಮಿ ಬಂತು, ಭಯ ಬರಲಿಲ್ಲ. ಕೊರೋನಾ ಬಂತು, ಭಯ ಬರಲಿಲ್ಲ. ಆ ಕಾಲದಲ್ಲಿ ಪ್ಲೇಗ್ ಬಂತು, ಭಯ ಬರಲಿಲ್ಲ. ಮಾರಕವಾದ ರೋಗಗಳು ಬಂತು, ಭಯ ಬರಲಿಲ್ಲ. ಏಡ್ಸ್ ಬಂತು, ಭಯ ಬರಲಿಲ್ಲ. ಕ್ಯಾನ್ಸರ್ ಅಂತ ರೋಗಗಳು ಬಂತು, ಭಯ ಬರಲಿಲ್ಲ. ಈಗ ಇವು ಬಂದವುಗಳೆಲ್ಲವೂ ಒಂದಾದ್ಮೇಲೆ ಒಂದು ಹೋಗ್ತಾ ಇದೆ. ಆದರೆ ಬಂದವುಗಳ ನಿಮಿತ್ತವಾಗಿ ಯಾವ ಮನುಷ್ಯನ ಪರಿವರ್ತನೆ ಹೊಂದಿಲ್ಲ. ಇಂತಹ ಮಾರಕವಾದ ಒಂದು ಕೊರೋನಾ ರೋಗವು, ವೈರಸ್ಸು ಮನುಷ್ಯನ ಮೂಲಕವಾಗಿ, ಮನುಷ್ಯನ ಕ್ರೂರತನದ ಮೂಲಕವಾಗಿ ಈ ಲೋಕದಲ್ಲಿ ಬಂದು ಲಕ್ಷಾಂತರ ಜನರ ಮರಣ ಹೋಮಗಳು ನಡೆದರೂ ಸಹ ಮನುಷ್ಯನಿಗೆ ಭಯ ಬರಲಿಲ್ಲ. ನಾನು ದೇವರನ್ನ ಕಂಡುಕೊಳ್ಳಬೇಕು, ನಾನು ಪಾಪದಿಂದ ದೂರ ಆಗಬೇಕು, ನಾನು ನನ್ನ ದುಷ್ಕೃತ್ಯಗಳನ್ನು ಬಿಟ್ಟು ಬಿಡಬೇಕು, ನಾನು ಸುಳ್ಳು ಹೇಳುವುದನ್ನು ಬಿಡಬೇಕು, ನಾನು ಮೋಸ ಮಾಡುವುದನ್ನು ಬಿಡಬೇಕು, ನಾನು ಕದಿಯುವುದನ್ನು ಬಿಡಬೇಕು, ಅನೈತಿಕ ಸಂಬಂಧವನ್ನು ಬಿಡಬೇಕು, ವ್ಯಭಿಚಾರವನ್ನು ಬಿಡಬೇಕು, ದೂಷಣೆ ನಿಂದನೆಗಳನ್ನು ಬಿಡಬೇಕು, ನಿಜವಾದ ದೇವರನ್ನು ಆರಾಧಿಸಬೇಕು, ಅವರ ನಾಮವನ್ನು ವ್ಯರ್ಥವಾಗಿ ಉಚ್ಚರಿಸಬಾರದು, ದೇವರ ದಿನವನ್ನು ಪವಿತ್ರವಾಗಿ ಆಚರಿಸಬೇಕು, ಎತ್ತ ತಂದೆ ತಾಯಿಗಳನ್ನು ಗೌರವಿಸಬೇಕು, ಪರರ ವಸ್ತುಗಳಿಗೆ ಆಸೆ ಪಡಬಾರದು, ವಿಗ್ರಹ ಆರಾಧನೆಗಳನ್ನು ಮಾಡಬಾರದು, ಪರರಿಗೆ ಅನ್ಯಾಯ ಮಾಡಬಾರದು, ಕೆಡುಕು ಮಾಡಬಾರದು, ಮೋಸ ಮಾಡಬಾರದು, ವಂಚನೆ ಮಾಡಬಾರದು ಎಂಬುವಂತ ಯಾವ ಚಿಂತನೆಗಳು ಸಹ ಮನುಷ್ಯರಾದ ನಮ್ಮಲ್ಲಿ ಬರುತ್ತಾ ಇಲ್ಲ. ಇನ್ನು ನಾವು ದುಷ್ಕೃತ್ಯಗಳಲ್ಲಿಯೇ ಇದ್ದೇವೆ. ಭಯವಿಲ್ಲ, ದೈವ ಭಯ ನಮಗಿಲ್ಲ. ಆ ವಿಪತ್ತುಗಳಿಂದ ಸಾಯದೆ ಬದುಕಿದ್ದ ಜನರು ತಮ್ಮ ದುಷ್ಕೃತ್ಯಗಳನ್ನು ಬಿಟ್ಟು ದೇವರಿಗೆ ಅಭಿಮುಖರಾಗಲೇ ಇಲ್ಲ. ದೈವಾರಾಧನೆಯನ್ನು ತ್ಯಜಿಸಲಿಲ್ಲ. ದೈವಾರಾಧನೆಯನ್ನು ತ್ಯಜಿಸಿದರು. ನೋಡಲಾರದ, ಕೇಳಿಸಿಕೊಳ್ಳಲಾರದ ಮತ್ತು ನಡೆಯಲಾರದ ವಿಗ್ರಹಗಳನ್ನು ಚಿನ್ನ, ಬೆಳ್ಳಿ, ತಾಮ್ರ ಮತ್ತು ಮರಗಳಲ್ಲಿ ಮಾಡಿ ಪೂಜಿಸುವುದನ್ನು ಕೈ ಬಿಡಲಿಲ್ಲ. ಕ್ಷಮಿಸಿ, ದೇವಾರಾಧನೆ ಅಲ್ಲ, ದೆವ್ವಾರಾಧನೆಗಳನ್ನ. ವಾಕ್ಯಲ್ಲಿ ದೆವ್ವಾರಾಧನೆ ಹೇಳ್ತದೆ, ವಾಕ್ಯ ಹೇಳ್ತದೆ. ಇಷ್ಟೆಲ್ಲ ನಡೆದರೂ ಸಹ ಮನುಷ್ಯರು, ನಾವು ಈ ಲೋಕದಲ್ಲಿರುವಂತಹ ಜನರು ದೈವ ಭಯವಿಲ್ಲದೆ ದುಷ್ಕೃತ್ಯಗಳನ್ನು ಬಿಡಲಿಲ್ಲ, ದೇವರಿಗೆ ಅಭಿಮುಖರಾಗಲಿಲ್ಲ, ದೆವ್ವಾರಾಧನೆಯನ್ನು ತ್ಯಜಿಸಲಿಲ್ಲ, ಹಾಗೂ ನೋಡಲಾರದ, ಕೇಳಿಕೊಳ್ಳಲಾರದ ಮತ್ತು ನಡೆಯಲಾರದ ವಿಗ್ರಹಗಳನ್ನ ಚಿನ್ನ, ಬೆಳ್ಳಿ, ತಾಮ್ರ, ಕಲ್ಲು ಮತ್ತು ಮರಗಳಲ್ಲಿ ಮಾಡಿ ಪೂಜಿಸುವುದನ್ನು ಕೈಬಿಡಲಿಲ್ಲ. ಅಷ್ಟೇ ಅಲ್ಲದೆ ತಮ್ಮ ಕೊಲೆಗಡುಕುತನ, ಮಾಟಮಂತ್ರ, ಹಾದರ ಮತ್ತು ಕಳ್ಳತನಗಳನ್ನು ತೊರೆದು ಮಾನಸಾಂತರಗೊಳ್ಳಲಿಲ್ಲ. ಪ್ರೈಸ್ ದಿ ಲಾರ್ಡ್, ಸೇವ್ ಎವರಿಬಡಿ, ಪ್ರೈಸ್ ದಿ ಲಾರ್ಡ್.
ಇದು ನಾವು ಧ್ಯಾನಿಸತಕ್ಕಂಥ ವಿಷಯ. ಈ ವಿಷಯಗಳು ನಮಗೆ ತುಂಬಾ ಮೌಲ್ಯಭರಿತವಾದವುಗಳು. ಕುದುರೆ ನೋಡೋದು ಕುದುರೆಯ ತಲೆ ಸಿಂಹ ಇದೆಲ್ಲ ಇಲ್ಲ, ಬಾಲ ಹಾವಿನಂತೆ ಇಲ್ಲ, ಇದು ಏನು ನಮಗೆ ಸಿಕ್ಕುವುದಿಲ್ಲ. ಇವುಗಳ ಚಿಂತನೆಯಿಂದ ನಮಗೆ ಯಾವ ಅನುಭವವೂ ಇಲ್ಲ, ಯಾವ ಪ್ರಯೋಜನವೂ ಇಲ್ಲ. ದುಷ್ಕೃತ್ಯಗಳು ಯಾವುದು? ಪ್ರಕಟಣಾ ಗ್ರಂಥದಲ್ಲಿ ಹೇಳುವಂತ ಈ ದುಷ್ಕೃತ್ಯಗಳು, ಒಂದು, ದೇವರಿಗೆ ಅಭಿಮುಖರಾಗಲಿಲ್ಲ. ಎರಡನೇದು ದೆವ್ವಾರಾಧನೆ. ಮೂರನೇದು ಅವುಗಳನ್ನ ತ್ಯಜಿಸಲಿಲ್ಲ. ನೋಡಲಾರದ, ಕೇಳಿಸಿಕೊಳ್ಳಲಾರದಂತಹ, ನಡೆಯಲಾರದಂತಹ, ನೋಡಿ ಅದು ಹೇಳುದು, ವಿಗ್ರಹಗಳುಂಟು, ಅವುಗಳಿಗೆ ಕಿವಿ ಉಂಟು, ಕೇಳುವುದಿಲ್ಲ, ಮೂಗುಂಟು, ಮೂಸುವುದಿಲ್ಲ, ಕಣ್ಣುಂಟು, ನೋಡುವುದಿಲ್ಲ, ಬಾಯುಂಟು, ಮಾತನಾಡುವುದಿಲ್ಲ, ಕೈಯುಂಟು, ಕ್ರಿಯೆ ಮಾಡುವುದಿಲ್ಲ, ಕಾಲುಂಟು, ನಡೆಯುವುದಿಲ್ಲ. ಅವುಗಳು ಶಿಲೆಯಾಗಿ ಇವೆ, ವಿಗ್ರಹವಾಗಿ ಇದೆ. ಆದರೆ ನಮ್ಮ ದೇವರಾದರೂ ಕಿವಿ ಇದ್ದು ಕೇಳುವವರು, ಕಣ್ಣಿದ್ದು ನೋಡುವವರು, ಮೂಗಿದ್ದು ಮೂಸುವವರು, ಬಾಯಿದ್ದು ಮಾತನಾಡುವವರು, ಕೈಯಿದ್ದು ಕ್ರಿಯೆ ಮಾಡುವವರು, ಕಾಲಿದ್ದು ನಡೆಯುವವರು, ಜೀವಂತ ದೇವರಾಗಿರುವವರು. ಈ ಒಂದು ದೇವರನ್ನ ಬಿಟ್ಟು ದೆವ್ವಾರಾಧನೆಗಳಲ್ಲಿ ಜೀವಿಸುವಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಇವತ್ತು ನೋಡಿ, ದೆವ್ವಾರಾಧನೆಗಳನ್ನು ಮಾಡುವಾಗ ಎಷ್ಟೋ ವಿಧದಲ್ಲಿ ಅವರು ಎಂತ ಹೇಳಿದು, ಉನ್ನತ ಸ್ಥಾನಕ್ಕೆ ಹೋಗಿರೋದನ್ನ ನಾವು ನೋಡುತ್ತೇವೆ. ಹೌದು ಪ್ರಿಯರಿ, ಈ ದೆವ್ವಾರಾಧನೆಗಳನ್ನ ಮಾಡಬೇಕಾದ್ರೆ ಮನುಷ್ಯ ತುಂಬಾ ಉನ್ನತ ಸ್ಥಿತಿಗೆ ಹೋಗ್ತಾನೆ. ಈ ದೆವ್ವ ಆರಾಧನೆ ನಾನು ತ್ಯಜಿಸಲಿಲ್ಲ, ನಾನು ನೋಡಲಾರದವುಗಳನ್ನೇ ನಾನು ಹಿಂಬಾಲಿಸಿದೆ ಎಂಬುದಾದರೆ ಅವುಗಳು ನಮ್ಮ ಕಣ್ಣುಗಳನ್ನು ಕಟ್ಟಿಬಿಡುತ್ತದೆ. ಹಣಕ್ಕಾಗಿ ಮಾತ್ರ. ಅದಕ್ಕೆ ನಾವು ನೋಡ್ತೇವೆ ಮತ್ತಾಯನ ಶುಭ ಸಂದೇಶದಲ್ಲಿ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಸೈತಾನಿನಿಂದ ಮರುಭೂಮಿಗೆ ಹೋಗಿ ಅವರು ಉಪವಾಸ ಮಾಡುವಾಗ ಸೈತಾನಿನಿಂದ ಯೇಸು ಸ್ವಾಮಿ 3 ಬಾರಿ ಪರೀಕ್ಷೆಗೆ ಒಳಗಾಗ್ತಾರೆ. ನೀನು ಒಮ್ಮೆ ನನಗೆ ಶಿರವಾಗಿದ್ದರೆ ಸಾಕು, ಈ ಲೋಕವನ್ನೇ ನಿನಗೆ ನಾನು ಬಿಟ್ಟು ಕೊಟ್ಟು ಬಿಡುತ್ತೇನೆ. ಒಮ್ಮೆ ನೀನು ನನ್ನ ಮುಂದೆ ಶಿರವಾಗಿದ್ರೆ ಸಾಕು, ನೀನು ನನ್ನನ್ನು ಆರಾಧಿಸಿದರೆ ಸಾಕು, ನಾನು ಈ ಲೋಕವನ್ನೇ ನಿನಗೆ ಬಿಟ್ಟುಕೊಟ್ಟು ಬಿಡುತ್ತೇನೆ. ಯಾಕಂದ್ರೆ ಈ ಲೋಕ ನನ್ನದು, ಅದರಿಂದ ಈ ಲೋಕ ನಿನಗೆ ಬಿಟ್ಟುಕೊಟ್ಟು ಬಿಡುತ್ತಾನೆ, ನನಗೆ ಆರಾಧನೆ ಮಾಡಿದ್ರು. ನೋಡಿ, ಒಂದು ಆರಾಧನೆಗೆ ಆ ದುರಾತ್ಮ, ಆ ದೆವ್ವವಾದಂಥದ್ದು ಸೈತಾನನಾದವನು ಇಡೀ ಲೋಕವನ್ನು ಯೇಸು ಸ್ವಾಮಿಗೆ ಕೊಟ್ಟು ಬಿಡ್ತಾನೆ ಅಂತ ಹೇಳ್ತಾರೆ. ನೋಡಿ, ಎಂಥ ಶಕ್ತಿ ಇರ್ಬೋದು ಆ ದುರಾತ್ಮಕ್ಕೆ. ನಾನು ಈ ಲೋಕವನ್ನು ಇಷ್ಟು ಕಾಲದಿಂದ ಆಳ್ತಾ ಇದ್ದೇನೆ, ಆದರೆ ನೀನೀಗ ಬಂದಿದೀಯಾ, ಒಂದು ಸಾರಿ ನಿನ್ನ ತಲೆಯನ್ನು ಬಾಗಿ ನನ್ನನ್ನು ಆರಾಧಿಸಿಬಿಟ್ರೆ ಈ ಎಲ್ಲವನ್ನ ನನಗೆ ಬಿಟ್ಟು ಕೊಟ್ಟು ಬಿಡ್ತಾನೆ. ಯೇಸು ಸ್ವಾಮಿ ಒಂದು ಪಕ್ಷ ತಲೆ ಬಾಗಿದ್ರೆ ಇವತ್ತು ಈ ಲೋಕ ಸೈತಾನ ಲೋಕ ಆಗ್ತಾ ಇರಲಿಲ್ಲ, ದೇವರ ರಾಜ್ಯವಾಗ್ತಾ ಇತ್ತು. ಆದ್ರೆ ಒಂದು ಪಕ್ಷ ಯೇಸು ಸ್ವಾಮಿ ತಲೆ ಬಾಗಿದ್ರೆ ಈ ಲೋಕ ಯೇಸು ಸ್ವಾಮಿಯ ಲೋಕವಾಗ್ಬಿಡ್ತಾ ಇತ್ತು. ಆದರೆ ತಲೆ ಬಾಗಿದ್ರೆ ನಮ್ಮ ಪಾಪಗಳು ಕ್ಷಮಿಸಲ್ಪಡ್ತಾ ಇರಲಿಲ್ಲ, ನಮ್ಮ ಶಾಪಗಳು ಕ್ಷಮಿಸಲ್ಪಡ್ತಾ ಇರಲಿಲ್ಲ, ಯಾವ ಆತ್ಮಗಳು ಉಜ್ಜೀವನ ಹೊಂದುತ್ತಾ ಇರಲಿಲ್ಲ, ಯಾವ ಆತ್ಮಗಳು ಸ್ವರ್ಗರಾಜ್ಯವನ್ನು ಸೇರ್ತಾ ಇರಲಿಲ್ಲ, ಯಾವ ಮನುಷ್ಯನ ಪಾಪವೂ ಸಹ ಪರಿಹಾರವಾಗ್ತಾ ಇರಲಿಲ್ಲ. ಯೇಸುವಿನ ರಕ್ತವು ಈ ಭೂಮಿಯಲ್ಲಿ ಬೀಳುವುದರ ಮೂಲಕವಾಗಿಯೇ ಪ್ರತಿಯೊಬ್ಬ ಮಾನವರ ಪಾಪ ಪರಿಹಾರಕ, ಅದೇ ಪಾಪ ಪರಿಹಾರಕ ಬಲಿ. ಹೀಗೆ ಯೇಸು ಸ್ವಾಮಿ ತಲೆಯನ್ನ ತಗ್ಗಿಸಿದ್ದರೆ ಸೈತಾನನ ಮುಂದೆ ಇವತ್ತು ದೇವರ ರಾಜ್ಯವಾಗ್ತಾ ಇತ್ತು. ಆದರೆ ನಮ್ಮೆಲ್ಲರ ಪಾಪಗಳು ಕ್ಷಮಿಸಲ್ಪಡ್ತಾ ಇರಲಿಲ್ಲ. ನಾವು ಪಾಪದಲ್ಲಿ ನಾವು ಜೀವಿಸಿ ಪಾಪಕ್ಕೆ ಗುಲಾಮರಾಗಿ ಹೋಗ್ತಾ ಇದ್ದೋ. ಸೈತಾನನಿಗೆ ಪಾತಾಳದಲ್ಲಿ ನಾವು ಸೈತಾನ ಒಂದು ರಾಜ್ಯವನ್ನು ಸ್ಥಾಪಿಸಲಿಕ್ಕೆ ಅವಕಾಶ ಆಗ್ತಾ ಇತ್ತು. ಸೈತಾನನ ಒಂದು ರಾಜ್ಯ ಪಾತಾಳದಲ್ಲಿ ಇರ್ತಾ ಇತ್ತು. ಸೈತಾನನ ಹೋರಾಟ ಇರ್ತಾ ಇತ್ತು. ನೋಡಿ ಪ್ರಿಯರೇ, ಯೋಚಿಸಬೇಕು. ಆದರೆ ಯೇಸು ಸ್ವಾಮಿ ಈ ಲೋಕವನ್ನು ಸ್ವಂತವಾಗಿಸಿಕೊಡುವುದಕ್ಕಾಗಿ ಎಲ್ಲ ಆತ್ಮಗಳನ್ನು ಸ್ವಂತವಾಗಿಸಿಕೊಡುವುದಕ್ಕಾಗಿ, ಇಡೀ ಮಾನವನ ಪಾಪ ಪರಿಹಾರಕ್ಕಾಗಿ ತನ್ನ ರಕ್ತವನ್ನು ಈ ಲೋಕದಲ್ಲಿ ಭೂಮಿಯ ಮೇಲೆ ಸುರಿಸುವುದಕ್ಕಾಗಿ ಬಂದರು. ಇದನ್ನು ಅರಿತಂತಹ ಸೈತಾನ ಪ್ರಚೋದನೆಯನ್ನು ಕೊಡ್ತಾನೆ. ನೀನ್ ಯಾಕೆ ಟೆನ್ಷನ್ ಮಾಡ್ತೀಯ? ನಿನ್ನ ರಕ್ತವನ್ನು ಯಾಕೆ ಸುರಿಸಬೇಕು? ನೀನ್ ಯಾಕೆ ಶಿಲುಬೆಯಲ್ಲಿ ಸಾಯಬೇಕು? ಈ ಜನರಿಗೋಸ್ಕರವಾಗಿ ಯಾಕೆ ನೀನು ಶಿಲುಬೆಯಲ್ಲಿ ಹೊತ್ತು ಆ ಕಪಾಲ ಬೆಟ್ಟದಲ್ಲಿ ನೀನು ಕಲ್ವಾರಿಯಲ್ಲಿ ಸಾಯ್ಬೇಕು? ಸಾಯ್ಬೇಡ, ಒಂದು ಸಾರಿ ತಲೆ ಬಾಗಿಸ್ಬಿಡು, ನಾನು ಬಿಟ್ಬಿಡ್ತೀನಿ, ನಿನಗೆ ಸಾವೇ ಬೇಡ.
ನೋಡಿ, ಇದೇ ರೀತಿ ವಾಸ್ತವಿಕವಾಗಿ ನಮ್ಮ ಜೀವನದಲ್ಲಿ ಎಷ್ಟೋ ಜನ ಅಡ್ಡದಾರಿಗಳನ್ನು ಕೊಡೋರು ನಮ್ಮ ಮುಂದೆ ಇದೆ. ಯಾಕಪ್ಪ ಇಷ್ಟು ಕಷ್ಟಪಡ್ತೀಯಾ, ಟೆನ್ಷನ್ ಮಾಡ್ಬೇಡ, ನನ್ನ ಜೊತೆ ಬಂದ್ಬಿಡು, ಒಳ್ಳೆ ದುಡ್ಡು ಮಾಡ್ಲಿಕ್ಕೆ ನಾನು ಕಲಿಸ್ಕೊಡ್ತೇನೆ. ಯಾಕೆ ಇಷ್ಟೊಂದು ಮಾಡ್ತೀರಿ? ದುಡ್ಡು ಮಾಡ್ಲಿಕ್ಕೆ ಎಷ್ಟೋ ದಾರಿ ಇದೆ, ದುಡ್ಡು ಸಂಪಾದನೆ ಮಾಡೋ ಎಷ್ಟೋ ದಾರಿ ಇದೆ ಬಾ, ಇದೊಂದೇ ಮಾಡ್ಬೇಕು ಅಂತಿಲ್ಲ. ಯಾಕೆ ನೀನು ಅಯ್ಯೋ ಬೆಳಗಿನ ಸಾಯಂಕಾಲ ತನಕ ಕೆಲಸ ಮಾಡಿ 500 ರೂಪಾಯಿ ಯಾಕಪ್ಪ ಸಂಪಾದನೆ ಮಾಡ್ತೇನೆ, ನನ್ನ ಜೊತೆಲಿ ಬಾ, 5,000 ನನಗೆ ಸಂಪಾದನೆ ಮಾಡಿ ದಾರಿ ಕೊಡ್ತೇನೆ. ನೋಡಿ, ಸುಲಭ ದಾರಿ, ಹಣ ಸಂಪಾದನೆ ಮಾಡಲಿಕ್ಕೆ ಸುಲಭ ದಾರಿ. ಯಾಕೆ ಇಷ್ಟು ಕಷ್ಟಪಡ್ತೀಯ? ಅಯ್ಯೋ ತೊಂದರೆ ಇಲ್ಲ ಬಾ, ಒಂದು 10 ಜನರ ಜೊತೆ ಇದ್ರೆ ಸಾಕು, ಒಂದ್ ದಿನಕ್ಕೊಂದು 2 ಜೊತೆ ನೀನು ಮಲಗಿದ್ರೆ ಸಾಕು, 10,000 ಸಂಪಾದನೆ ಮಾಡ್ಬೋದು. ಯಾಕೆ ಕಷ್ಟಪಡ್ಬೇಕು? 5 ನಿಮಿಷ ಉದಾಯ್ತು. ಸತ್ಯ. ನಾನು ಮೊನ್ನೆ ಒಂದು ಮಗಳನ್ನ ನಾನು ನೋಡಿದೆ. ಕೆಲವರು ಯುವಕರು ಒಂದು ಹೆಣ್ಣು ಮಗಳನ್ನ ರಸ್ತೆಯಲ್ಲಿ ಸಂಧಿಸುತ್ತಾರೆ. ನಾನು ನೋಡ್ತಾ ಇದ್ದೇನೆ. ಸಂಜೆ ಒಂದು 8 ಗಂಟೆ 7:30 ಗಂಟೆಯ ಸಮಯ. ಆ ಹೆಣ್ಣು ಮಗಳು ರಸ್ತೆಯಲ್ಲಿ ಫುಟ್ಪಾತ್ ಅಲ್ಲಿ ನಿಂತಿದ್ದಾಳೆ. ಅವಳು ಯಾರನ್ನು ಸಹ ನೋಡ್ತಾ ಇಲ್ಲ. ಆಕೆ ಒಂದು ಶಬ್ದವನ್ನ ಕೇಳ್ತಾಳೆ, ನೀವು ಬರ್ತೀರಾ, ನೀವು ಬರ್ತೀರಾ ಎಂಬುವಂತ ಪದ. ಆಗ ವ್ಯಕ್ತಿಗಳು ಆಕೆ ಮುಂದೆ ಬರುವಾಗ ಒಬ್ಬರಾಗೆ ಹೋಗ್ಬೇಕು. ಆಗಾಕೆ ಕೇಳ್ತಾರೆ, ಎಷ್ಟು ಕೊಡ್ತೀಯಾ, ಎಷ್ಟು ಕೊಡ್ತೀಯಾ, ಎಷ್ಟು ಕೊಡ್ತೀಯಾ ಎಂಬುದಾಗಿ. ಅವ್ರು ಹೇಳ್ತಾರೆ, ಎಷ್ಟು ಕೊಡಬೇಕು, ಎಷ್ಟು ಕೊಡಬೇಕು. ಆಕೆ ಹೇಳ್ತಾರೆ, 2,000 ರೂಪಾಯಿ ಕೊಡಬೇಕು. ದಯವಿಟ್ಟು ತಪ್ಪು ತಿಳಿಬೇಡಿ, ಸನ್ನಿವೇಶಗಳು ನಾನು ಹೇಳ್ತಾ ಇದ್ದೇನೆ. 2,000 ರೂಪಾಯಿ ಕೊಡಬೇಕು. ನಾವಿಬ್ಬರಿದ್ದೇವೆ, 4,000 ಕೊಡು. ಅವರ ಮುಖವನ್ನು ನೋಡುವುದಿಲ್ಲ, ಬೇರೆ ಎಲ್ಲಿಯೋ ನೋಡಿ ಮಾತನಾಡುವುದು. ಆದರೆ ಯಾರು ಅವಳನ್ನ ಗಮನಿಸ್ತಾರೆ ಎಂಬುದು ಅವಳ ನೋಟ. ಇಬ್ಬರು ಇರೋದಾದ್ರೆ 4,000 ಕೊಡಬೇಕು. ಪ್ರಿಯ, ನನಗೆ ಅದು ಕರಳಿ ಹಿಡಿತು. ಎಷ್ಟು ಸುಂದರಿ ಅಂದ್ರೆ ಆ ಹೆಣ್ಣು ಮಗಳು, ಅಷ್ಟು ಸೌಂದರ್ಯವತಿ. ಇವತ್ತು ನೋಡಿ, ಸಿನಿಮಾ ಮೇಖಲೆಗಳಲ್ಲಿ, ಸೀರಿಯಲ್ ಮೇಖಲೆಗಳಲ್ಲಿ ನಟಿಸುವವರ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೀವೆಲ್ಲ ತಲ್ಲಣರಾಗ್ಬಿಡ್ತೀರಿ. 50,000, 1,00,000, 20,000ದಿಂದ 1,00,000. ಒಂದು ಸಾಧಾರಣವಾಗಿ ಸೀರಿಯಲ್ಗಳಲ್ಲಿ ನಟಿಸುವವರು ಕೆಲವು ವ್ಯಕ್ತಿಗಳು ತಮ್ಮ ಜೀವನವನ್ನ ಈ ವ್ಯಭಿಚಾರಕ್ಕೆ ಒಳಪಡಿಸಿಕೊಳ್ತಾ ಇರುವುದು. ಇವತ್ತು ಸಿನಿ ಲ್ಯಾಂಡ್ ಎಂಬುದಾಗಿ ನಾವು ನೋಡ್ತೇವೆ, ಸಿನಿ ಫೀಲ್ಡ್ ಎಂಬುದಾಗಿ ನಾವು ನೋಡ್ತೇವೆ. ಈ ಸಿನಿ ಫೀಲ್ಡ್ ಅಲ್ಲಿ ಹೋಗಬೇಕಾದ್ರೆ ಯಾವ ಹೆಣ್ಣು ಮಗಳು 100ಕ್ಕೆ 98% ತನ್ನ ದೇಹವನ್ನು ಕೊಡದೆ ಆಕೆ ಸಿನಿ ಫೀಲ್ಡ್ ಅಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ. ಹಲವಾರು ಜನರಿಗೆ ಆಕೆ ದೇಹವನ್ನು ಕೊಡಬೇಕು. ಇದು ನಿಜವಾದ ಅನುಭವ. ಒಬ್ಬ ಮಿತ್ರರು ನನ್ನನ್ನು ಸಂಧಿಸಬೇಕಾದ್ರೆ ಅವರು ನನಗೆ ತೆರೆದಿಟ್ಟಂತಹ ಅನುಭವ. ಅದರಷ್ಟು ಒಂದು ಹೊಲಸು ಯಾವುದೂ ಇಲ್ಲ. ಪ್ರಗತಿಗೆ ಬರಬೇಕಾದ್ರೆ, ಒಂದು ಆಕ್ಟಿಂಗ್ ಅನ್ನು ಮಾಡಬೇಕಾದ್ರೆ, ಒಂದು ಸದವಕಾಶ ಬೇಕು ಅಂದ್ರೆ ಒಂದು ಹೆಣ್ಣು ಮಗಳು ತನ್ನ ದೇಹವನ್ನ ಒಬ್ಬರಿಗೆಲ್ಲ ಇಬ್ಬರಿಗೆಲ್ಲ ಹಲವು ಬಾರಿ ಹಲವರಿಗೆ ಕೊಡುವಾಗ ಮಾತ್ರವೇ, ಇಲ್ಲಂದ್ರೆ ಇಲ್ಲ. 100ಕ್ಕೆ 95%. ಸೊ 5% ಗೊತ್ತಿಲ್ಲ ನನಗೆ. ನಾನು ಕೇಳಿದ್ದನ್ನೇ ಹೇಳಿದ್ದೇನೆ ಅಷ್ಟೇ. ಅದು ಒಂದು ಕಡೆ ಬೇಡ ಅಂತ ನಮಗೆ ಬಿಟ್ಟರೆ, ಇವತ್ತು ನೋಡಿ, ಹೆಣ್ಣು ಮಕ್ಕಳು ತನ್ನ ದೇಹವನ್ನ ಮಾರಿ ದುಷ್ಟತನ, ತಮ್ಮ ಪಾಪವನ್ನು ಬಿಡದೆ ನೋಡಿ, ಇವತ್ತು ಹೆಣ್ಣು ಮಕ್ಕಳಿಗೆ ರಜಾ ಬರ್ತದೆ. ಶಾಲೆಗಳಲ್ಲಿ ಹೆಣ್ಣು ಮಕ್ಕಳಿಗೆ ರಜೆ. ಅದೇ ರೀತಿ ಎಷ್ಟೋ ಜನ ಹೆಣ್ಣು ಮಕ್ಕಳ ಕೈಲಿ ನೋಡಿ ಇಷ್ಟಿಷ್ಟು ದೊಡ್ಡ ಮೊಬೈಲ್. ನಮ್ಮ ಕೈಲಿ ಆ ಮೊಬೈಲ್ ಉಪಯೋಗಿಸ್ಲಿಕ್ಕೆ ಆಗುದಿಲ್ಲ. 40,000, 50,000 ಮೊಬೈಲ್, 80,000 ಮೊಬೈಲ್. ಅವರು ಧರಿಸುವಂತಹ ಡ್ರೆಸ್ಗಳು ಮೌಲ್ಯಭರಿತವಾದಂತಹ ಡ್ರೆಸ್ಗಳು 10,000, 15,000. ಮನೆಯಲ್ಲಿ ತಂದೆ ಕೂಲಿ ಕೆಲಸ, ಮನೆಯಲ್ಲಿ ತಾಯಿ ಮನೆಯಲ್ಲಿ ಇದ್ದರೆ ತಂದೆ ಕೂಲಿ ಕೆಲಸ ಮಾಡುವವರು ಏನೂ ಇಲ್ಲ. ಆದರೆ ಅವರು ಧರಿಸುವ ವಸ್ತ್ರ, ಅವರು ಉಪಯೋಗಿಸುವಂತಹ ಸಾಧನಗಳು ಅಷ್ಟು ಕಾಸ್ಟ್ಲಿ. ತಂದೆ ತಾಯಿ ಕೇಳಿದ್ರೆ ಎಲ್ಲಿಂದ ಬಂತು, ಗಿಫ್ಟ್ ಕೊಟ್ರು, ಹೌದಾದ್ರೆ ಎಲ್ಲಿಂದ ಬಂತು, ಯಾರು ಕೊಟ್ರು, ಏನು ಕೇಳುವುದಿಲ್ಲ. ಹಣ, ಕೈ ತುಂಬಾ ಹಣ ಇದೆ, ಮನೆಗೆ ಖರ್ಚಿಗೆ ದುಡ್ಡು ಕೊಟ್ಬಿಟ್ರೆ ಅಪ್ಪನಿಗೆ ಸಂತೋಷ, ಅಮ್ಮನಿಗೆ ಸಂತೋಷ. ಮಗಳು ಎಲ್ಲಿಂದ ತಂದ್ಲು ಅನ್ನೋದು ಬೇಕಾಗಿಲ್ಲ.
ಈ ಶಾಲೆಗಳ ರಜೆ ಬರುವಾಗ ಏನು ಸಂಭವಿಸ್ತದೆ? ಕಾಲೇಜುಗಳ ರಜೆ ಬರಬೇಕಾದ್ರೆ ಅವ್ರನ್ನ ಬುಕ್ ಮಾಡ್ತಾರೆ. 10 ದಿನಕ್ಕೆ 15 ದಿನಕ್ಕೆ ಬುಕ್ಕಿಂಗ್ ಮಾಡ್ತಾರೆ. ಇಷ್ಟು ಹಣ ಅವರಿಗೆ ಕೊಡಬೇಕು. ಅವರ ಖರ್ಚು ವೆಚ್ಚವನ್ನೆಲ್ಲ ನೋಡಿ ಅವರನ್ನು ಹೊರಗಡೆ ಕರೆದುಕೊಂಡು ಹೋಗ್ತಾರೆ. ಹೆಣ್ಣು ಮಕ್ಕಳು ಟೂರಿಗೆ ಹೋಗ್ತೇವೆ, ಫ್ರೆಂಡ್ಸ್ ಹತ್ರ ಹೋಗ್ತೇವೆ, ಫ್ರೆಂಡ್ಸ್ ಮನೆಗೆ ಹೋಗ್ತೇವೆ ಎಂಬುದಾಗಿ ಹೊರಗೆ ಹೋಗ್ತಾರೆ. 1 ವಾರ 3 ದಿನ ಹೀಗೆ ಪ್ಯಾಕೇಜ್. ಇವತ್ತು ಕಾಲೇಜುಗಳಲ್ಲಿ ನಡೀತಾ ಇರುವಂತಹ ಸತ್ಯ ಘಟನೆ. ತಿನ್ನುವುದಕ್ಕಾಗಿ, ಶೋಕಿ ಮಾಡುವುದಕ್ಕಾಗಿ ಕೇವಲ 5 ನಿಮಿಷದ ಸುಖ. ಅದು ಏನು 5 ನಿಮಿಷ ತೊಂದರೆ ಇಲ್ಲ ಕಣೆ. ಒಬ್ಬಳು ಹೇಳ್ತಾರೆ ಪಕ್ಕದಲ್ಲಿ ಇದ್ಕೊಂಡು, ಅದೆಲ್ಲ ಕಾಮನ್ ಆಗ್ಬಿಡುತ್ತೆ, ಅದೇನು ತಪ್ಪಿದೆ, ಅದೆಲ್ಲ ಏನಿಲ್ಲ, ಅದು ಟೈಮ್ ಪಾಸ್, ತೊಂದರೆ ಇಲ್ಲ, ಅದೊಂದು ಪ್ರಾಕ್ಟೀಸ್, ಅದೆಲ್ಲ ಟೆನ್ಷನ್ ಮಾಡಬಾರ್ದು. ಅದೇನಾಗ್ತದೆ? ಹೆಣ್ಣು ಮಕ್ಕಳು ಮಾತಾಡುವಂತ ಮಾತುಗಳು. ಹಣಕ್ಕಾಗಿ ದೇಹವನ್ನು ಹಂಚಿಕೊಳ್ಳುವುದು. ಹಾಗೆ ತನ್ನ ಹಣದ ಮದದಿಂದ ತನ್ನ ಕಾಮುಕತೆಯನ್ನ ಪೂರ್ತಿಕರಿಸಿಕೊಳ್ಳುವುದಕ್ಕಾಗಿ ಗಂಡು ಮಕ್ಕಳು, ವಯಸ್ಸಾದವರು, ಪ್ರಾಯದಲ್ಲಿರುವವರು, ಯುವಕರು ನಾವು ನೋಡ್ತೀವಿ ಇವತ್ತು ಹಣ ಕೊಟ್ಟು ಹೆಣ್ಣು ಮಕ್ಕಳ ಸುಖವನ್ನ ಪಡೆಯುವಂಥದ್ದು. ಎಷ್ಟು ಸಹ ಹಣವನ್ನು ಕೊಡ್ಲಿಕ್ಕೆ ಸಿದ್ಧ. ಇದು ಎಲ್ಲಾ ಮೇഖലಗಳಲ್ಲಿ ನೋಡ್ತೀವಿ. ಸನ್ಯಾಸಿಗಳ ಮೇഖലಗಳಲ್ಲಿ ನಾವು ನೋಡ್ತೇವೆ. ಇವತ್ತಿರುವಂತಹ ಸನ್ಯಾಸಿಗಳ ಮೇഖലಗಳಲ್ಲಿ, ಸ್ವಾಮೀಜಿಗಳ ಮೇഖലಗಳಲ್ಲಿ ನಾವು ನೋಡ್ತೇವೆ. ಗುರುಗಳಾಗಿ ಆಶೀರ್ವಾದ ಅಭಿಷೇಕ ಹೊಂದಿದ್ದೇನೆ ಅಂತ ಹೇಳುವವರಲ್ಲಿ ನಾವು ನೋಡ್ತೇವೆ. ಶುಭ ಸಂದೇಶ ಸಾರುವವರಲ್ಲಿ ನಾವು ನೋಡ್ತೇವೆ. ನಾನು ವಿಶ್ವಾಸಿ ಎಂದು ಹೇಳುವವರಲ್ಲಿ ನಾವು ನೋಡ್ತೇವೆ. ಕುಟುಂಬದಲ್ಲಿ ಮದುವೆ ಆಗಿದೆ, ಗಂಡನಾಗಿರುವ ಸ್ಥಾನದಲ್ಲಿ, ಹೆಂಡತಿಯೇ ಇರುವವರ ಸ್ಥಾನದಲ್ಲಿ, ಹೀಗೆ ಯುವತಿಯಾಗಿರುವ ಸ್ಥಾನದಲ್ಲಿ, ಪ್ರತಿಯೊಂದು ಮೇഖലಗಳಲ್ಲಿ ನಾವು ಇವತ್ತು ಈ ಆಧಾರವನ್ನು ನಾವು ನೋಡ್ತಾ ಇದ್ದೇವೆ. ಈ ಆಧಾರಕ್ಕೆ ಒಳಗಾಗುವುದನ್ನು ನಾವು ನೋಡ್ತಾ ಇದ್ದೇವೆ. ಅಂದ್ರೆ ಈ ಆಧಾರ ಎಂಬುದು ಇವತ್ತು ಎಷ್ಟರ ಮಟ್ಟಿಗೆ ಈ ಲೋಕದಲ್ಲಿ ತುಂಬಿ ತುಳುಕುತ್ತಾ ಇದೆ ಎಂಬುದಾದರೆ, ಇನ್ನು ಬರುವ ಕಾಲವೂ ಸಹ ಒಂದೊಂದು ದೇಶ ಅಥವಾ ಒಂದೊಂದು ಊರು, ಒಂದೊಂದು ತಾಲೂಕು, ಒಂದೊಂದು ಗ್ರಾಮವು ಸೊದೋಮ್ ಗೊಮೋರ ಪಟ್ಟಣವಾಗಿ ಮಾರ್ಪಾಡಾಗಬಹುದು. ಅದೇ ಇದು ಗಂಧಕ, ಬೆಂಕಿ, ಹೊಗೆ. ಇವತ್ತು 5 ವರ್ಷ ಪ್ರಾಯ ಮಕ್ಕಳಿಂದ ಹಿಡಿದು ಪ್ರಾರಂಭವಾಗುವಂತ ಈ ಆಧಾರಕ್ಕೆ ಕಾರಣವಾಗುವಂತ ಕಾಮುಕತೆಯ ವ್ಯಭಿಚಾರ ದೇಶದಲ್ಲಿ ಹಬ್ಬಿ ಹರಡ್ತಾ ಇದೆ. ಯಾವ ಕಣ್ಣಿಗೆ ಕಾಣ್ತಾ ಇಲ್ಲ. ಇಡೀ ವಿಶ್ವದಲ್ಲಿ ಭಾರತ ದೇಶಕ್ಕೆ ರಫ್ತಾಗುವಂತ ಲೈಂಗಿಕತೆಯ ಡ್ರಗ್ಸ್ಗಳು ಬೇರೆ ಯಾವ ದೇಶದಲ್ಲಿಯೂ ಇಲ್ಲ. ಭಾರತದಲ್ಲಿ ಅತಿ ಹೆಚ್ಚಾಗಿ ರಫ್ತಾಗ್ತಾ ಇದೆ. ಪ್ರಿಯರೇ, ಇವೆಲ್ಲವೂ ನಾವು ಚಿಂತಿಸ್ತಾ ಇದ್ದೇವೆ ವಾಕ್ಯಕ್ಕನುಸಾರವಾಗಿ. ಯಾಕೆಂದ್ರೆ ವಾಕ್ಯ ಹೇಳ್ತಾ ಇದೆ, ಈ 20ನೇ ಅಧ್ಯಾಯದಲ್ಲಿ ನಾವು ನೋಡ್ತಾ ಇದ್ದೇವೆ. ಅಲ್ಲಿ ನೋಡಿ ಬರುವಾಗ ನಾವು 21ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಇಷ್ಟೇ ಅಲ್ಲದೆ ತಮ್ಮ ಕೊಲೆಗಡುಕುತನವನ್ನ, ಅಂದ್ರೆ ಕೊಲೆ ಮಾಡುವಂಥದ್ದು ನಂಬರ್ 1. 2ನೇದು ಮಾಟಮಂತ್ರ ಮಾಡುವಂಥದ್ದು. 3ನೇದು ಆಧಾರ ಮಾಡುವಂಥದ್ದು. 4ನೇದು ಕಳ್ಳತನಗಳನ್ನ ಬಿಡದೇ ಇರುವಂಥದ್ದು. ಈ 4 ವಿಷಯಗಳಲ್ಲಿ ಈ ಆಧಾರ ಎಂಬ ಒಂದು ವಿಷಯವನ್ನು ನಾನು ನಿಮ್ಮ ಮುಂದೆ ತೆಗೆದುಕೊಂಡಿದ್ದೇನೆ. ಈ ಆಧಾರಕ್ಕೆ ಒಳಪಡುವಂತಹ ವ್ಯಕ್ತಿಗಳ ಜೀವನ ಇರುವುದೆಲ್ಲವನ್ನ ಕಳೆದುಕೊಳ್ಳುವವರಿದ್ದಾರೆ. ಆಧಾರ ಮಾಡುವುದಕ್ಕಾಗಿ ಒಂದು ಹೆಣ್ಣನ್ನು ಆವರಿಸಿ ದೇಹ ಸುಖವನ್ನು ಪಡೆಯುವುದಕ್ಕಾಗಿ ಇರುವ ಆಸ್ತಿ ಹಣವನ್ನೆಲ್ಲ ಮಾರಿಬಿಡ್ತಾರೆ, ಅಂತಸ್ತೆಲ್ಲ ಮಾರಿಬಿಡ್ತಾರೆ, ಸಾಲ ಮಾಡಿ ಆಕೆಗೆ ತೆಗೆದುಕೊಂಡು ಹೋಗಿ ಕೊಡ್ತಾರೆ. ನೋಡಿ, ಒಂದು ಹೆಣ್ಣಿನ ಮುಖಾಂತರವಾಗಿ ಬರುವಂತಹ ಮೋಹ ಒಬ್ಬ ಮನುಷ್ಯನನ್ನ, ಒಂದು ಗಂಡಸು ಎಷ್ಟರ ಮಟ್ಟಿಗೆ ನಾಶವಾಗ್ತಾನೆ ಎಂಬುದಾಗಿ. ತನ್ನ ಸ್ವಂತ ಹೆಂಡತಿಯನ್ನು ತ್ಯಜಿಸಿಬಿಡ್ತಾನೆ, ತನ್ನ ಸ್ವಂತ ಗಂಡನ ತ್ಯಜಿಸಿಬಿಡ್ತಾಳೆ. ಹಲವಾರು ಜನರ ಸಂಪರ್ಕದಲ್ಲಿ ನಾವು ಹೋಗುವುದನ್ನು ನೋಡ್ತೇವೆ. ಪ್ರಿಯ, ಇವತ್ತು ಈ ಆಧಾರ ದೇವರ ಮುಂದೆ ಅಸಖ್ಯವಾಗಿದೆ. ಅದರಿಂದ ಒಂದು ದೆವ್ವಾರಾಧನೆಯನ್ನು ಬಿಡಲಿಲ್ಲ, ಹಾಗೂ ಆಧಾರವನ್ನ ಬಿಡ್ತಾ ಇಲ್ಲ, ಮಾನಸಾಂತರಗೊಳ್ತಾ ಇಲ್ಲ. ಇವುಗಳನ್ನ ತೊರೆದು ಮಾನಸಾಂತನ ಅಂದ್ರೆ ಪರಿವರ್ತನೆಯನ್ನುಗೊಳ್ತಾ ಇಲ್ಲ. ಕೊಲೆಗಡುಕುತನ, ಕೊಲೆಗಳಂದ್ರೆ ಮತ್ತೊಬ್ಬರನ್ನ ಕೊಲೆ. ಇವತ್ತು ನೋಡಿ, ಎಲ್ಲ ಕಡೆ ನೋಡಿ ಕೊಲೆಗಡುಕುತನ ತುಂಬಾ ಕೋಳಿಯನ್ನ ಕತ್ತರಿಸಿದಾಗೆ ಆಗ್ಬಿಟ್ಟಿದೆ. ಹಣಕ್ಕಾಗಿ ಕೊಲೆ, ಅಧಿಕಾರಕ್ಕಾಗಿ ಕೊಲೆ, ಆಳ್ವಿಕಕ್ಕಾಗಿ ಕೊಲೆ,
ದ್ವೇಷಕ್ಕಾಗಿ ಕೊಲೆ, ಒಂದು ಹೆಣ್ಣಿಗಾಗಿ ಕೊಲೆ, ಗಂಡಿಗಾಗಿ ಕೊಲೆ, ಊಟಕ್ಕಾಗಿ ಕೊಲೆ, ಒಂದು ಬಂಗಾರಕ್ಕಾಗಿ ಕೊಲೆ, ವೈರಾಗ್ಯಕ್ಕಾಗಿ ಕೊಲೆ, ಮನಸ್ತಾಪಕ್ಕಾಗಿ ಕೊಲೆ. ಕಾಯಿನನ್ನು ಕೊಂದಂತೆ ಇವತ್ತು ಕೊಲೆಯು ಇಡೀ ದೇಶದಾದ್ಯಂತ ವ್ಯಾಪಿಸಿ ಹೋಗಿದೆ. ತಂದೆ ಎಂದು ನೋಡುತ್ತಾ ಇಲ್ಲ, ತಾಯಿ ಎಂದು ನೋಡುತ್ತಾ ಇಲ್ಲ, ಮಗಳು ಎಂದು ನೋಡುತ್ತಾ ಇಲ್ಲ, ಮಗ ಎಂದು ನೋಡುತ್ತಾ ಇಲ್ಲ, ಒಡ ಹುಟ್ಟಿದವರು ಎಂದು ನೋಡುತ್ತಾ ಇಲ್ಲ, ಮಿತ್ರರು ಎಂದು ನೋಡುತ್ತಾ ಇಲ್ಲ. ಕೊಲೆ ಕೊಲೆ. ಒಂದು ಸ್ನೇಹಿತನ ಕುಟುಂಬದ ಚರಿತ್ರೆಯನ್ನು ಮುಂದೆ ನಾನು ಇಡ್ತೇನೆ. ಈ ಮನುಷ್ಯನಲ್ಲಿ ಬರುವಂತ ಕೊಲೆಗಡುಕುತನ ಹೇಗೆಲ್ಲ ಬರ್ತದೆ ಅಂದಾಗ ನೀವು ಹಲವಾರು ಇದರಲ್ಲಿ ನೋಡಿರ್ಬೋದು. ಇದು ನಿಜವಾದ ಒಂದು ಘಟನೆ. ಎರಡೂ ವ್ಯಕ್ತಿಗಳು ಮಿತ್ರರಾಗಿದ್ದಾರೆ. ಈ ಎರಡೂ ವ್ಯಕ್ತಿಗಳು ಮಿತ್ರರಾಗಿ ದುಬೈಯಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 4 ದೊಡ್ಡ ಕಂಪನಿಗಳಿದೆ ಹಾಗೂ 4 ಟವರ್ಗಳಿದೆ. ದೊಡ್ಡ ಶ್ರೀಮಂತರು. ಅಲ್ಲಿನ ಹಣದುಬ್ಬರದ ಮೂಲಕವಾಗಿ ಅವರು ಲಾಸ್ ಆಗಿ ಹೋದ್ರು. ಲಾಸ್ ಆಗಿ ಹೋಗಿ ಅವರು ರಸ್ತೆಗೆ ಬಂದರು. ಅವರಿಗೆ ಊರಿಂದ ಹೊರಗೆ ಬರಲಿಕ್ಕೂ ಸಹ ಸಾಧ್ಯವಾಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಇರಬೇಕಾದ್ರೆ ಇವರ ಸ್ವಂತ ಭಾಷೆಯನ್ನ ಮಾತನಾಡುವಂತ ಒಂದು ಅವರಿಗಿಂತ ಅಗರ್ಭ ಶ್ರೀಮಂತೆಯಾದವರು ಅವರಿಗೆ ಪರಿಚಯವಾಗ್ತಾರೆ. ಏನಾಯ್ತು ಅಂತ ಕೇಳುವರು ಹೇಳ್ತಾರೆ, ನಮಗೆ ಈಗ ತುಂಬಾ ಊಟಕ್ಕೂ ಕಷ್ಟ ಆಗಿ ಹೋಗಿದೆ, ಎಲ್ಲ ಲಾಸ್ ಆಗಿ ಹೋಯ್ತು, ಅದರಿಂದ ನಾವು ಇಂಡಿಯಾಕ್ಕೆ ಹೋಗ್ಲಿಕ್ಕೆ ನಾವು ಟಿಕೆಟ್ಗೆ ಸಹ ಕಾಯ್ತಾ ಇದ್ದೆ, ನಮಗೆ ಸಿಗ್ತಾ ಇಲ್ಲ, ತುಂಬಾ ಕಷ್ಟ ಆಗಿದೆ ಎಂಬುದಾಗಿ ತಮ್ಮ ನೋವನ್ನ ತನ್ನ ಆ ಮುಂದೆ ಇರುವಂತಹ ವ್ಯಕ್ತಿಯಲ್ಲಿ ಇವರು ಹಂಚಿಕೊಳ್ತಾರೆ. ಆ ವ್ಯಕ್ತಿಗೆ ಸುಮಾರು ಒಂದು 70 ವರ್ಷ ಪ್ರಾಯ. ಆಕೆಗೆ ಒಬ್ಬಳೆ ಮಗಳು. ಇದು ಸತ್ಯ ಘಟನೆ, ಸುಳ್ಳಲ್ಲ, ಆಯ್ತಾ? 70 ವರ್ಷ ಪ್ರಾಯ, ಅವಳಿಗೆ ಒಬ್ಬಳೆ ಮಗಳು. ಆ ಮಗಳಿಗೆ ವಿವಾಹವಾಗಿದೆ. ಆಕೆಗೆ ಒಮ್ಮೆಗೆ 4 ಜನ ಮಕ್ಕಳನ್ನು ಆಕೆ ಪ್ರಸವಿಸಿರ್ತಾಳೆ. 4 ಜನ ಮಕ್ಕಳನ್ನು ಅವಳು ಪ್ರಸವಿಸಿದ್ದಾಳೆ. ಗಂಡ ಬೇರೆ ಪರ ಊರಿನಲ್ಲಿ ಬಿಸ್ನೆಸ್ ಮಾಡ್ತಾ ಇದ್ದಾರೆ. ಅವರು ಬರಬೇಕು ಅಂತ ಆಸೆ ಪಡುವಾಗ ಹೆಂಡತಿ ಹೇಳ್ತಾರೆ, ನೀವು ಬರೋದು ಬೇಡ, ನಿಮ್ಮೆಲ್ಲ ಸಮಸ್ಯೆಗಳನ್ನ ಮುಗಿಸಿ ಕೊನೆಗೆ ನಿಮ್ಮ ಕೆಲಸ ರಿಸೈನ್ ಮಾಡಿ ಬಂದ್ಬಿಡಿ, 1-2 ವರ್ಷದಲ್ಲಿ ನಾನು ಮಕ್ಕಳನ್ನ ನಾನು ನೋಡಿಕೊಡುತ್ತೇನೆ ಎಂಬುದಾಗಿ ಒಂದೇ ತಾಯಿ 4 ಮಕ್ಕಳನ್ನ ಎತ್ತು ಆ ಮಕ್ಕಳು ದಿಗಿರ್ತಾಳೆ. ಸಂದರ್ಭದಲ್ಲಿ ರಸ್ತೆಯಲ್ಲಿ ಕಂಡಂತ ಈ ವ್ಯಕ್ತಿ ಆ ಇಬ್ಬರನ್ನ, ಅಂದ್ರೆ ಇಬ್ಬರು ಗಂಡ, ಅವರಿಗೆ ಮದುವೆ ಆಗಿದೆ, 4 ಜನರನ್ನ ಕರೆದುಕೊಂಡು ಬನ್ನಿ, ನಮ್ಮ ಮನೆಯಲ್ಲಿ ನೀವು ತಂಗಿರಿ, ಏನು ಚಿಂತೆ ಮಾಡಬೇಡಿ, ನನ್ನ ಮನೆಯಲ್ಲಿ ನಿಮಗೆ ಎಷ್ಟು ದಿನ ಆಗ್ತದೆ, ನೀವು ಹೋಗುವವರೆಗೂ, ಇಂಡಿಯಾಕ್ಕೆ ಹೋಗುವವರೆಗೂ ನೀವು ನನ್ನ ಮನೆಯಲ್ಲಿ ಬಂದು ತಂಗಿರಿ ಎಂಬುದಾಗಿ ಹೇಳುತ್ತಾರೆ. ಪ್ರಿಯರೇ, ಬರುವಾಗ ಅವರಿಗೆ ಒಂದು ಒಳ್ಳೆ ಸುಪ್ಪತ್ತಿಗೆಯ ಕೋಣೆಯನ್ನು ಅವರಿಗೆ ಬಿಟ್ಟು ಕೊಡ್ತಾರೆ. ದೊಡ್ಡ ಮನೆ ಅವರದು. 2 ಕುಟುಂಬದವರಿಗೂ ಸಹ 2 ಮನೆಗಳನ್ನು ಕೊಟ್ಟು ಅವರನ್ನು ಸುಂದರವಾಗಿ ಅಷ್ಟು ಗೌರವದಿಂದ ಅವರನ್ನ ಬೆಳೆಸ್ತಾರೆ, ಅವ್ರನ್ನ ಆರೈಕೆ ಮಾಡ್ತಾರೆ. ದೊಡ್ಡ ಶ್ರೀಮಂತರು. ಪ್ರಿಯರೇ, ಹೀಗೆ ಆ ಅಗರ್ಭ ಶ್ರೀಮಂತನು ದಯೆಯುಳ್ಳವನಾಗಿ, ಕರುಣೆಯುಳ್ಳವನಾಗಿ ಆ 2 ಕುಟುಂಬಕ್ಕೆ ಸಾಂತ್ವನವನ್ನು ಕೊಡುವಾಗ, ಅವರಿಗೆ ಪೋಷಣೆಯನ್ನು ಕೊಡುವಾಗ, ಒಂದು ವ್ಯಕ್ತಿ ಒಂದು ದಿನ ಮಾತಾಡಿ ಆ 4 ಜನರಲ್ಲಿ ಒಂದು ವ್ಯಕ್ತಿ ಒಂದು ಮೀಟಿಂಗ್ ಆಗಿ ಕುತ್ಕೊಂಡು ಹೇಳ್ತಾರೆ, ನಾವು ಇನ್ನೆಷ್ಟು ಕಾಲ ಹೀಗೆ ಜೀವಿಸುವುದು, ನಮಗೀಗ ಒಂದು ಒಳ್ಳೆ ಅವಕಾಶವಿದೆ, ನಾವು ದೊಡ್ಡ ಶ್ರೀಮಂತರಾಗಿ ಬಿಡಬಹುದು, ದೊಡ್ಡ ಶ್ರೀಮಂತರಾಗಿ ಬಿಡಬಹುದು. ಇದು ತಪ್ಪಲ್ಲ. ನಾವು ಒಳ್ಳೇದಾಗಲಿಕ್ಕೆ, ನಾವು ಬೆಳೆಯೋದಿಕ್ಕೆ ನಾವು ಇನ್ನೊಬ್ಬರನ್ನ ನಾಶ ಮಾಡೋದು ತಪ್ಪಿಲ್ಲ. ಏನು ಕೇಳ್ತಾರೆ ಆಗ, ಏನು ವಿಷಯ? ಏನು ಇಲ್ಲ, ಈ ಮನೆಯ ಮಾಲೀಕನನ್ನು ನಾವು ಕೊಂದು ಬಿಡುವ. ಇದು ನಿಜವಾದ ಘಟನೆ. ಈ ಮನೆಯ ಮಾಲೀಕನನ್ನು ನಾವು ಕೊಂದು ಬಿಡುವ. ಅಯ್ಯೋ, ಮಗಳಿದ್ದಾಳೆ, ಮಗಳನ್ನು ಕೊಂದು ಬಿಡುವ. ಮಕ್ಕಳಿದ್ದಾರೆ, ಮಕ್ಕಳನ್ನು ಕೊಂದು ಬಿಡುವ. ಹೇಗೆ ಸಾಧ್ಯ? ಇದಕ್ಕೆ ಉಪಾಯವನ್ನು ಹೂಡುವ ಎಂಬುದಾಗಿ ಈ 4 ಜನ ಕುಳಿತುಕೊಂಡು ಉಪಾಯವನ್ನು ಹೂಡಿ
ಮೊಟ್ಟ ಮೊದಲಿಗೆ ತಂದೆಯ ಬಳಿ ಹೋಗ್ತಾರೆ. ತನ್ನ ಮಗಳ ಕೈಯಿಂದ ಒಂದು ಮಗುವನ್ನು ಆಟವಾಡಿಸುವುದಕ್ಕಾಗಿ ಎಂದು ತೋಳಿನಲ್ಲಿ ಎತ್ತುಕೊಂಡು ತಂದೆಯ ಬಳಿಗೆ ಹೋಗ್ತಾರೆ. ಈಗ ನೀನು ನಾನು ಹೇಳಿದ್ದನ್ನ ಮಾಡಲಿಲ್ಲ ಅಂದ್ರೆ ನಿನ್ನ ಈ ಮುದ್ದು ಮಗನನ್ನ ಕೊಂದು ಬಿಡ್ತಾನೆ, ನಿನ್ನ ಮುದ್ದು ಮಗುವನ್ನ ಕೊಂದು ಬಿಡ್ತಾನೆ. ಅವ್ರು ಹೇಳ್ತಾರೆ, ಏನಾಯ್ತು, ಯಾಕೆ ಹೀಗೆ ಮಾಡ್ತಾ ಇದ್ದೀರಿ, ಯಾಕೆ ಈ ಮೋಸ ಮಾಡ್ತಾ ಇದ್ದೀರಿ? ನಾನಿಷ್ಟು ನಿಮಗೆ ಪ್ರೀತಿ ತೋರಿಸಿ ರಸ್ತೆಯಲ್ಲಿರುವಂತ ನಿಮ್ಮನ್ನ ನಾನು ಮನೆಗೆ ಕರೆದುಕೊಂಡು ಬಂದು ನಿಮ್ಮನ್ನ ಆರೈಕೆ ಮಾಡುವಾಗ ನೀವು ಈ ತಮಾಷೆ ಮಾಡ್ತಾ ಇದ್ದೀರಾ? ನೀವೇನು ತಮಾಷೆ ಇಲ್ಲ, ಹೆಚ್ಚು ಮಾತಾಡಿದ್ರೆ ಈ ಮಗುನ ಇಲ್ಲೇ ಕೊಂದು ಬಿಡ್ತಾನೆ, ನಿನ್ನನ್ನು ಕೊಂದು ಬಿಡ್ತಾನೆ. ಆದ್ರಿಂದ ನಿನ್ನ ಅಕೌಂಟಿನಲ್ಲಿರುವಂತಹ ಎಲ್ಲ ಹಣವನ್ನ, ಎಲ್ಲ ಪ್ರಾಪರ್ಟೀಸ್ ಅನ್ನ ನಮ್ಮ ಹೆಸರಿಗೆ ಈ ಕ್ಷಣ ಟ್ರಾನ್ಸ್ಫರ್ ಮಾಡಬೇಕು. ತನ್ನ ಕತ್ತಿಯನ್ನ ತನ್ನ ಮಗುವಿನ ಕುತ್ತಿಗೆ ಮೇಲೆ ಹಿಡಿದು ಹೇಳುವಾಗ ಆ ವಯಸ್ಸಾದ ತಂದೆ ತನ್ನ ಮಗುವಿನ ಪ್ರೀತಿಯ ನಿಮಿತ್ತವಾಗಿ ಎಲ್ಲ ಕೋಟ್ಯಾಂತರ ಹಣವನ್ನ ಅವರ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಟ್ರಾನ್ಸ್ಫರ್ ಮಾಡಿ ಆದ್ಮೇಲೆ ಹೇಳ್ತಾರೆ, ಈ ವಿಷಯನ ಯಾವುದೇ ಕಾರಣಕ್ಕೂ ನಿನ್ನ ಮಗಳಿಗೆ ಹೇಳಬಾರ್ದು. ಯಾರಿಗಾದ್ರೂ ಹೇಳಿದ್ರೆ ನಿನ್ನ ಈ ಮಗುವನ್ನ ನಾನು ಕೊಡೋದಿಲ್ಲ, ನೀನು ಸಂಪೂರ್ಣವಾಗಿ ನಾನು ಹೇಳುವುದನ್ನ ಮಾಡಿ ಮುಗಿಸೋ ತನಕ ಈ ಮಗುವನ್ನ ನನ್ನ ಕೈಯಲ್ಲಿ ಇಟ್ಕೊಂಡಿರ್ತೇನೆ, ಇಲ್ಲಂದ್ರೆ ಆ ನಿನ್ನ ಮಕ್ಕಳನ್ನು ಕೊಂದು ಬಿಡ್ತೇನೆ ಎಂಬುದಾಗಿ ಹೇಳಿ ಆ ಮಕ್ಕಳನ್ನ ತನ್ನ ಸ್ವಂತ ವಶದಲ್ಲಿ ಒಂದು ಮಗುವನ್ನ ಇಟ್ಕೊಳ್ತಾರೆ. ಕೊನೆಗೆ ಹೊರಗೆ ಹೋಗ್ಬೇಕು ಅಂತ ಹೇಳಿದಾಗ, ಸರಿ ಇದನ್ನ ತೆಗೆದುಕೊಂಡು ಹೋಗು, ಆದ್ರೆ ನಾನು ಬರುವಾಗ ನಿನ್ನ ಬಿಡುವುದಿಲ್ಲ ಎಂಬುದಾಗಿ. ಹಾಗೆ ತನ್ನ ಮಗಳನ್ನ ಕರೆಯುವಾಗ ಔಟಿಂಗ್ ಶಾಪಿಂಗ್ಗೆ ಹೋಗ್ಬೇಕು ಅಂತ ಹೇಳ್ಬೇಕಾದ್ರೆ ಒಂದು ಕಾರಿನಲ್ಲಿ ಅವರನ್ನ ಕೂರಿಸ್ತಾರೆ. 4 ಜನ ಪುಟ್ಟ ಮಕ್ಕಳನ್ನ, ಹೆಂಡತಿಯನ್ನ ಹಾಗೂ ತಂದೆಯನ್ನ ಒಳಗೆ ಕೂರಿಸುವಾಗ ಆಟೋಮೆಟಿಕ್ ಲಾಕ್ ಮಾಡಿ ಒಳಗಡೆ ಗ್ಯಾಸ್ ಫ್ಲೋ ಮಾಡಿಬಿಡ್ತಾರೆ. ಆ 4 ಜನ ಮಕ್ಕಳು, ಆ ತಂದೆ, ಆ ಮಗಳು ಸಂಪೂರ್ಣವಾಗಿ ಸತ್ತು ಹೋಗ್ತಾರೆ. ಕೊಲೆಗಡುಕುತನ, ಹಣಕ್ಕಾಗಿ ಇವತ್ತು ಮನುಷ್ಯ ಏನ್ ಬೇಕಾದರೂ ಸಿದ್ಧ ಮಾಡಲಿಕ್ಕೆ ಸಿದ್ಧ. ಸ್ವಂತ ಹೆಂಡತಿಯನ್ನು ಕೊಲ್ಲಿಕ್ಕೆ ಸಿದ್ಧ, ಸ್ವಂತ ಗಂಡನನ್ನು ಸಹ ಕೊಲ್ಲಿಕ್ಕೆ ಸಿದ್ಧ, ಹಣಕ್ಕಾಗಿ, ಆಸ್ತಿಗಾಗಿ. ಇದನ್ನೇ ವಾಕ್ಯ ಹೇಳ್ತಾ ಇದೆ. ಹಾದರ ಕೊಲೆಗಡುಕುತನ ಹಾಗೂ ಕಳ್ಳತನ. ಇವತ್ತು ನೋಡಿ, ಕಳ್ಳತನ, ಎಲ್ಲರೂ ಕಳ್ಳತನ ಮಾಡಲಿಕ್ಕೆ ಎಷ್ಟು ವಿಧಾನಗಳನ್ನು ನಾವು ನೋಡ್ತಾ ಇದ್ದೇವೆ. ನಿಮಗೆ ಗೊತ್ತ, ಇದರ ಬಗ್ಗೆ ವಿವರಿಸೋದು ಬೇಕಾಗಿಲ್ಲ. ಹಾಗೆಯೇ ಮಾಟ ಮಂತ್ರ, ವಿಗ್ರಹಾರಾಧನೆಗಳಿಗೆ ಶರಣಾಗಿ ಹಲವಾರು ಹೋರಿಗಳನ್ನು ತೆಗೆದುಕೊಂಡು ಹೋಗಿ, ಕುರಿಗಳನ್ನು ತೆಗೆದು ರಕ್ತ ಬಲಿಯನ್ನು ಕೊಟ್ಟು, ಕೋಳಿಯ ರಕ್ತ ಬಲಿಗಳನ್ನು ಕೊಟ್ಟು, ಮಡಿಕೆಗಳನ್ನು ಮಾಡಿ, ಕುಡಿಕೆಗಳನ್ನು ಮಾಡಿ, ಮನುಷ್ಯನ ಆಕಾರ ವಿಕಾರಗಳನ್ನು ಮಾಡಿ ಮನೆಗಳ ಮುಂದೆ. ಮೊನ್ನೆ ನಾನು ಒಂದು ಮ್ಯೂಸಿಷಿಯನ್ ಅವರ ಮನೆಯನ್ನು ಸಂಧಿಸಿದ್ದೆ. ದೊಡ್ಡ ಸಂಗೀತಗಾರ, ವಿದ್ವಾನ್ನ ಮನೆಯನ್ನು ಸಂಧಿಸಿದ್ದೆ. ಅವರು ನನಗೆ ಫೋಟೋಸ್ ಎಲ್ಲ ಕಳಿಸಿದ್ರು. ಅವ್ರು ಹೇಳಿದ್ರು, ನಾನು ನನ್ನ ಮನೆಯ ಮುಂದೆ ಎಷ್ಟು ಮಾಟಗಳನ್ನು ಮಾಡಿ, ಮಂತ್ರಗಳನ್ನು ಮಾಡಿ, ರಕ್ತಗಳನ್ನು ಸುರಿಸಿದ್ದಾರೆ ಬ್ರದರ್. ನಾನು ನಾಶ ಆಗಬೇಕು, ನಾನು ಹಾಳಾಗಬೇಕು ಎಂಬುದಾಗಿ. ಈಸ್ ಎ ಡಿಪ್ರೆಸ್ ಪೇಷಂಟ್, ಮಾನಸಿಕವಾದಂತಹ ರೋಗಿ. ನನ್ನೊಂದಿಗೆ ಕುಳಿತು ಮಾತನಾಡಿದರು. ಆಗ ಅವರ ಫೋಟೋಸ್ಗಳನ್ನು ತೋರಿಸಿದ್ರು. ಆ ಮಾಟ ಮಂತ್ರ ಮಾಡಿರೋದೆಲ್ಲ ಫೋಟೋ ಮಾಡಿ ಇಟ್ಟಿದ್ದಾರೆ. ಬಾಗಿಲಲ್ಲಿ ಇಟ್ಟಿರೋದು, ಅವರ ಆಫೀಸ್ ಹತ್ರ ಮಾಡಿಟ್ಟಿರೋದು, ಅವರ ಮನೆಯ ಗೇಟ್ ಹತ್ರ ಮಾಡಿಟ್ಟಿರೋದು, ಇವೆಲ್ಲ. ಇವತ್ತು ಮಾಟ ಮಂತ್ರಕ್ಕೆ ಶಕ್ತಿ ಇದೆ. ಆ ಮೊದಲನೇ ಶಕ್ತಿ ಎಲ್ಲಿಂದ ಬರ್ತದೆ ಅಂದ್ರೆ, ನಾನು ದೇವರಲ್ಲಿ ವಿಶ್ವಾಸ ಇಲ್ಲದವಳಾಗುವಾಗ, ದೇವರಲ್ಲಿ ನಿಜವಾದ ಭರವಸೆ ಇಲ್ಲದೆ ಇರುವಾಗ ಈ ಮಾಟ ಮಂತ್ರ ಶಕ್ತಿ ನನ್ನ ಮೇಲೆ ಆಳ್ವಿಕೆ ಮಾಡ್ತದೆ. ನಂಬರ್ 1, ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಯಾವಾಗ ದೇವರಲ್ಲಿ ನಮಗೆ ಭರವಸೆ, ನಿರೀಕ್ಷೆ, ನಂಬಿಕೆ ಇರುವುದಿಲ್ಲವೋ, ವಿಶ್ವಾಸವಿರುವುದಿಲ್ಲ, ಆಗ ಆ ಮಾಟ ಮಂತ್ರ ಶಕ್ತಿ ನಮ್ಮ ಮೇಲೆ ಅಧಿಕಾರ ಮಾಡುತ್ತದೆ. ಎರಡನೇದು, ಅದರ ನಿಮಿತ್ತವಾಗಿ ನಾನು ಭಯಕ್ಕೆ ಒಳಗಾಗುವಾಗ, ಮಾನಸಿಕವಾದ ಒತ್ತಡಕ್ಕೆ ಸಿಲುಕುವಾಗ ಅದು ನನ್ನ ಮೇಲೆ ಕ್ರಿಯೆ ಮಾಡುತ್ತದೆ. ಬ್ರದರ್, ನಾನು ತುಂಬಾ ಪ್ರಾರ್ಥನೆ ಮಾಡ್ತೀನಿ, ಆದ್ರೆ ತುಂಬಾ ನೀನು ಪ್ರಾರ್ಥನೆ ಮಾಡ್ತೀಯ ಅಂದ್ರೆ ನೀನು ನಿಜವಾಗಿ ಯೇಸು ಕ್ರಿಸ್ತರಲ್ಲಿ ವಿಶ್ವಾಸ ಇಟ್ಟಿದ್ಯಾ ಅನ್ನೋದಾದ್ರೆ, ನಿನಗೆ ನಿಜವಾಗಿ ದೇವರ ಮೇಲೆ ಭಯ ಇದೆ ಅನ್ನೋದಾದ್ರೆ, ನಿನ್ನ ಮನೆಯಲ್ಲಿ ಕೋಣವನ್ನ ತೆಗೆದುಕೊಂಡು ಬಂದು ತುಂಡು ತುಂಡು ಮಾಡಿ ಮನೆಯಲ್ಲಿ ತುಂಬಿಸಿದ್ರು ನಿನಗೇನು ಆಗೋದಿಲ್ಲ. ಯಾಕಂದ್ರೆ ಯೆಶಾಯ ಪ್ರವಾದನೆ ಗ್ರಂಥದಲ್ಲಿ ನಾವು ನೋಡ್ತೇವೆ, ಇಸ್ರಾಯೇಲರಿಗೆ ಯಾವ ವಿಧವಾದ ಮಾಟ ಮಂತ್ರಗಳಿಲ್ಲ, ಯಾವ ವಿಧವಾದ ಮಾಟ ಮಂತ್ರಗಳಿಲ್ಲ. ಪ್ರಿಯರೇ, ಘಟನೆಗಳು, ಮಾಟ ಮಂತ್ರಕ್ಕೆ ತುಂಬಾ ಶಕ್ತಿ ಇದೆ.
ಎದ್ದೇಳಲಿಕ್ಕೆ ಆಗುದಿಲ್ಲ, ಸಾಯುವ ಪರಿಸ್ಥಿತಿಗೆ ಬಂದ್ಬಿಡ್ತಾರೆ, ದಟ್ಟ ದರಿದ್ರರಾಗಿ ಹೋಗ್ತಾರೆ. ಯಾವಾಗ ಅಂದ್ರೆ ದೇವರಲ್ಲಿ ವಿಶ್ವಾಸವಿಲ್ಲದೆ ಇರುವಾಗ ಅದು ಒಬ್ಬ ಮನುಷ್ಯನ ಮೇಲೆ ಆಕ್ರಮಣ ಮಾಡುತ್ತದೆ. ಈ ಮಾಟ ಮಂತ್ರ ಎಂಬುದು ದುಷ್ಟ ಶಕ್ತಿಯಿಂದ ಹೊರಬರುವಂಥದ್ದು. ಅದರಲ್ಲಿ ವಿಧಾನಗಳಿದೆ. ಈ ಮಾಟ ಮಂತ್ರಗಳಲ್ಲಿ ತುಂಬಾ ವಿಧಾನಗಳಿದೆ. ಒಂದು, ಸಮಾಧಿಯಲ್ಲಿ ಕೂರುವವರು, ನಾವು ಯೆರೆಮೀಯದಲ್ಲಿ ಹೋಗ್ಬೇಕಾದ್ರೆ ನಾವು ನೋಡ್ತೇವೆ, ಸಮಾಧಿಯಿಂದ ಶವಗಳನ್ನ ತೆಗೆದು ಮಾಟ ಮಾಡುವವರಿದ್ದಾರೆ. ಸಮಾಧಿಯಲ್ಲಿ ಸತ್ತ ಶವದ ಕೂದಲುಗಳನ್ನು ತೆಗೆದು ಮಾಟ ಮಾಡುವವರಿದ್ದಾರೆ. ಸಮಾಧಿಯಲ್ಲಿ ಸತ್ತ ಶವಗಳ ಎಲುಬುಗಳನ್ನು ತೆಗೆದು ಮಾಟ ಮಾಡುವವರಾಗಿದ್ದಾರೆ. ಹಾಗೆಯೇ ಸಮಾಧಿ ತುಂಬಾ ಪವರ್ಫುಲ್ ಯಾವಾಗ ಬರ್ತದೆ ಅಂದ್ರೆ, ಗರ್ಭಿಣಿ ಸ್ತ್ರೀಯರು, ಸತ್ತಂತಹ ಗರ್ಭಿಣಿ ಸ್ತ್ರೀಯರನ್ನ ಅಡಕ ಮಾಡುವಾಗ ಆ ಅಡಕ ಮಾಡಿದ ಸ್ಮಶಾನದಲ್ಲಿ ಆ ವ್ಯಕ್ತಿಯನ್ನ, ವಾಚ್ಮೆನ್ ಅನ್ನ ಸ್ವಂತವಾಗಿಸಿಕೊಂಡು ನಡುರಾತ್ರಿಯಲ್ಲಿ ಅಗಿದು ಆ ಹೆಣ್ಣು ಮಗಳ ತಾಯಿಯ ಗರ್ಭದಲ್ಲಿರುವಂತಹ ಮಗುವನ್ನು ತೆಗೆದು ಆ ಮಗುವಿನ ರಕ್ತ ಬಲಿಯನ್ನು ಕೊಡುವಾಗ ಮಾಟ ಮಂತ್ರಕ್ಕೆ ತುಂಬಾ ಶಕ್ತಿ ಇರ್ತದೆ. ಆ ಸೈತಾನನು ಆ ದೋಷವಿಲ್ಲದ ರಕ್ತದ ಆ ಒಂದು ಪವರ್ನ ನಿಮಿತ್ತವಾಗಿ ಈ ಮಾಟಗಾರನು ಹೇಳುವುದೆಲ್ಲವನ್ನ ಮಾಡುತ್ತಾನೆ. ಹೀಗೆ ಕೋಳಿಗಳ, ಪ್ರಾಣಿಗಳ ರಕ್ತದ ಬಲಿಯಿಂದ ಮಾಟ ಮಂತ್ರಕ್ಕೆ ಶಕ್ತಿ ಬರ್ತದೆ. ಕೆಲವು ಸರಿ ನಾವು ನೋಡ್ತೀವಿ, ಮೊಟ್ಟೆ ಒಡೆದು ಮಾಡ್ತಾರೆ, ಕೆಲವು ಸಾರಿ ನಿಂಬೆಹಣ್ಣು ಕತ್ತರಿಸಿ ಮಾಡ್ತಾರೆ, ಕೆಲವು ಸಾರಿ ಬೇರೆ ವಸ್ತುಗಳನ್ನು ಹಾಕಿ ಮಾಡ್ತಾರೆ, ನೀರನ್ನ ಇಳೆ ಹಾಕಿ ಮಾಡ್ತಾರೆ. ಹಲವಾರು ವಿಧದಲ್ಲಿ ನೋಡಬಹುದು. 3 ದಾರಿಯಲ್ಲಿ ಮಾಡುವ ಮಾಟ ಮಂತ್ರ, 2 ದಾರಿಯಲ್ಲಿ ಮಾಡುವ ಮಾಟ ಮಂತ್ರ, ಮನೆ ಮುಂದೆ ಮಾಡುವಂತ ಮಾಟ. ಪ್ರಿಯರೇ, ಮಾಟ ಮಂತ್ರ ಈ ಶಕ್ತಿ ಇದಾದ ಯಾವಾಗ ಅದು ಅಂದ್ರೆ, ನಾನು ದೇವರಲ್ಲಿ ಭರವಸೆಯನ್ನು ಕಳೆದುಕೊಳ್ಳುವಾಗ, ವಿಶ್ವಾಸದಲ್ಲಿ ಕೊರತೆ ಇರುವಾಗ. ಎರಡನೆಯದು, ನಾನು ಪಾಪದ ಜೀವನವನ್ನು ಮಾಡುವಾಗ, ದೈವ ಭಯವಿಲ್ಲದೆ ಇರುವಾಗ ಈ ಮಾಟ ಮಂತ್ರವು ನಮ್ಮನ್ನು ಸಂಪೂರ್ಣವಾಗಿ ಆವರಿಸಿಕೊಳ್ಳುತ್ತದೆ. ಅದರಿಂದ ನೀವು ಹೇಳಬೇಕು, ಮತ್ತೊಬ್ಬರಿಗೆ ಹೇಳಬೇಕು, ಮತ್ತೊಬ್ಬರಿಗೆ ತಿಳಿಸಬೇಕು ಈ ಮಾಟ ಮಂತ್ರದ ಪರಿಣಾಮಗಳು ಎಲ್ಲಿಂದ ಬರ್ತದೆ, ಹೇಗೆ ಬರ್ತದೆ. ಹಾಗೂ ಈ ವ್ಯಭಿಚಾರ ಜೀವನದಲ್ಲಿ, ಈ ಕೊಲೆಗಡುಕುತನದಲ್ಲಿ, ಈ ಕಳ್ಳತನಗಳಲ್ಲಿ, ಹೀಗೆ ವಿಗ್ರಹಾರಾಧನೆಗಳಲ್ಲಿ ಜೀವಿಸುವಾಗ ಈ ಮಾಟ ಮಂತ್ರವು ಅಂತ ವ್ಯಕ್ತಿಗಳನ್ನ ನಾಶ ಮಾಡಲಿಕ್ಕೆ ನಂಬರ್ 1 ಕ್ರಿಯೆ ಮಾಡುತ್ತದೆ. ಹೌದು ನನ್ನ ಸಹೋದರನೇ, ಸಹೋದರಿಯೇ, ಅದಕ್ಕೆ ದೇವರ ವಾಕ್ಯ ಹೇಳ್ತಾ ಇದೆ, ಇಷ್ಟೇ ಅಲ್ಲದೆ ತಮ್ಮ ಕೊಲೆಗಡುಕುತನ, ಮಾಟ ಮಂತ್ರ, ಹಾದರ ಮತ್ತು ಕಳ್ಳತನಗಳನ್ನ ತೊರೆದು ಮಾನಸಾಂತರಗೊಳ್ಳಲಿಲ್ಲ, ದೈವ ಆರಾಧನೆಗಳನ್ನ ತ್ಯಜಿಸಲಿಲ್ಲ, ದುಷ್ಕೃತ್ಯಗಳನ್ನ ಬಿಡಲಿಲ್ಲ, ದುಷ್ಕೃತ್ಯಗಳನ್ನು ಬಿಟ್ಟು ದೇವರಿಗೆ ಅಭಿಮುಖರಾಗಲಿಲ್ಲ. ಅಂತವರ ಮೇಲೆ ಈ ಗಂಧಕ, ಈ ಅಗ್ನಿ, ಈ ಹೊಗೆ, ಇಂತಹ ಒಂದು ದಟ್ಟವಾದಂತಹ ಸೊದೋಮ್ ಗೋಮರದ ಅನುಭವಗಳು ನಾಶನಕ್ಕೆ ಕೊಂಡು ಹೋಗ್ತದೆ. ಅಂತವರ ಮೇಲೆ ಇದು ಸುರಿಯಲ್ಪಡುತ್ತದೆ, ರೋಗವಾಗಿ, ಬಾಧೆಯಾಗಿ, ದಾರಿದ್ರ್ಯವಾಗಿ. ರೋಗವಾಗಿ, ಬಾಧೆಯಾಗಿ, ದಾರಿದ್ರ್ಯವಾಗಿ. ಅದು ಪ್ರಿಯರೇ, ಇವುಗಳು 3 ವಿಪತ್ತುಗಳಾಗಿದ್ದವು: ಬೆಂಕಿ, ಗಂಧಕ, ಹೊಗೆ. ಯಾರಿದನ್ನು ನಾವು ಧ್ಯಾನಿಸ್ತಾ ಇದ್ದೇವೆ? ಎಷ್ಟು ಜನರಿಗೆ ಇದರ ಅನುಭವ ನಮಗಿದೆ? ಇವತ್ತು ನೋಡಿ, ಯಾವ ಮನುಷ್ಯ ಪಾಪವನ್ನು ಬಿಟ್ಟು ಬಿಡಬೇಕು ಅಂತೇಳಿ ಪ್ರಯತ್ನ ಪಡ್ತಾ ಇದ್ದಾನೆ. ಪಾಪ ಮಾಡುವನು ಪಾಪ ಮಾಡ್ತಾನೇ ಇದ್ದೇನೆ, ಪಾಪಕ್ಕೆ ಪ್ರೇರಣೆ ಕೊಡುವನು ಪಾಪಕ್ಕೆ ಪ್ರೇರಣೆ ಕೊಡ್ತಾನೇ ಇದ್ದಾನೆ, ಪಾಪಕ್ಕೆ ಗುಲಾಮನಾಗುವನು ಪಾಪಕ್ಕೆ ಗುಲಾಮನಾಗ್ತಾನೆ ಇದ್ದಾನೆ. ದೇವರು ಬೇಡ. ಇವತ್ತು ಮಾಟ ಮಂತ್ರ ಇದ್ರೆ ಸಾಕು, ಹಣ ಇದ್ರೆ ಸಾಕು, ಹೆಣ್ಣಿದ್ರೆ ಸಾಕು, ಸುಖ ಭೋಗಗಳಿದ್ರೆ ಸಾಕು. ಪ್ರಿಯರೇ, ನಾನು ಏನೇ ಪಾಪ ಮಾಡಬಹುದು, ಏನೇ ದುಷ್ಟ ಪಾಪ ಮಾಡಬಹುದು, ಎಷ್ಟೇ ದೇವರಿಗೆ ವಿರುದ್ಧವಾಗಿ ಜೀವಿಸಬಹುದು. ಆದರೆ ದೇವರನ್ನ ನನ್ನ ಅವುಗಳಿಗಾಗಿ ಪಶ್ಚಾತ್ತಾಪ ಪಡೆದು ಹೋದರೆ, ಪಶ್ಚಾತ್ತಾಪ ಪಟ್ಟು ದುಷ್ಕೃತ್ಯಗಳನ್ನು ನಾನು ಬಿಟ್ಟು ಬಿಡದೆ ಹೋದರೆ, ನನ್ನ ಜೀವನದಲ್ಲಿ ನಾನು ಅನುಭವಿಸುವಂತಹ ಯಾತನೆಗಳು, ನಾವು ಅನುಭವಿಸುವಂತಹ ವೇದನೆಗಳು, ನಮಗಾಗುವಂತಹ ದಾರಿದ್ರ್ಯಗಳು ನಮ್ಮನ್ನ ಬಹಳವಾಗಿ ಬಾಧಿಸಲ್ಪಡುತ್ತದೆ ಎಂಬುದರಲ್ಲಿ ಸಂಶಯವಿಲ್ಲ. ಪ್ರೀಸ್ ದಿ ಲಾರ್ಡ್.
ನೋಡಿ, ಕೆಲವು ಘಟನೆಗಳನ್ನ ಹೇಳ್ಬೇಕಾದ್ರೆ ಹಾ ಅಂತ ನೋಡ್ತೇವೆ. ಕುದುರೆಗೆ ಸಿಂಹದಂತ ತಲೆ ಇತ್ತು, ಬಾಲದಲ್ಲಿ ಅದಕ್ಕೆ ಶಕ್ತಿ ಇತ್ತು, ಹಾವಿನಂತೆ ಇತ್ತು ಬಾಲದಂತೆ. ಸಿಂಹದ ಬಾಯಿಂದ ಇದುವರೆಗೆ ಬರ್ತಾ ಇತ್ತು, ಅದುವರೆಗೆ ಬರ್ತಾ ಇತ್ತು, ಕಣ್ಣುಗಳಿತ್ತು. ಇದೆಲ್ಲ ನೋಡ್ಬೇಕು, ಹೌದಲ್ಲ ಹೌದಲ್ಲ ಅಂತ ಬಾಯಲ್ಲಿ ಕೈ ಇಟ್ಟು ನಾವು ನೋಡ್ತೇವೆ. ಆದರೆ ಈ ಪಾಪವನ್ನು ಕುರಿತು ಹೇಳಬೇಕಾದ್ರೆ ಆಫ್ ಮಾಡಿಬಿಡುತ್ತೇವೆ, ಕೇಳೋದಿಲ್ಲ, ಮನಸ್ಸಲ್ಲಿ ಹೋಗ್ಬಿಡ್ತದೆ. ನೋಡಿ, ಇಂತಹ ಒಂದು ಶುಶ್ರೂಷೆಗಳನ್ನ ನಾವು ನೋಡ್ತಾ ಇದ್ದೇವೆ. ಯಾರಿಗೂ ಬರಲಿಕ್ಕೆ ಕಷ್ಟ, ಯಾರಿಗೂ ಮನಸ್ಸು ಕೊಡ್ಲಿಕ್ಕೆ ಕಷ್ಟ. ಯಾಕೆ? ಯಾವ ಕಾರಣಕ್ಕೆ? ಬೇರೆ ನಾವು ತುಂಬಾ ಆಳವಾಗಿ ಯೋಚಿಸಬೇಕಲ್ವಾ? ನಾವು ತುಂಬಾ ಆಳವಾಗಿ ಯೋಚಿಸಬೇಕು. ಪ್ರೇರಿ, ಈ ಲೋಕದಲ್ಲಿ ಸಿರಿ ಸಂಪತ್ತಿಗಿಂತ, ಹಣ ಆಸ್ತಿಗಿಂತ, ಹೆಸರಿಗಿಂತ ನಮ್ಮ ಹೆಸರು ಸ್ವರ್ಗದಲ್ಲಿ ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ ಎಂಬುದೇ ಶ್ರೇಷ್ಠ. ನಮ್ಮ ಹೆಸರುಗಳು ಜೀವಬಾಧ್ಯರ ಪಟ್ಟಿಯಲ್ಲಿ ಬರೆಯಲ್ಪಡುತ್ತದೆ ಎಂಬುದೇ ಶ್ರೇಷ್ಠ. ಹೌದು ನನ್ನ ಸಹೋದರ ಸಹೋದರಿ, ಕೇವಲ ವಾಕ್ಯಗಳನ್ನ ಸಮಯ ಕಳೆಯುವುದಕ್ಕಾಗಿಯೋ ಅಥವಾ ಏನು ತಿಳಿದುಕೊಳ್ಳುತ್ತಾರೋ ಎಂಬುದಕ್ಕಾಗಿಯೋ ನಾವು ಕೇಳುವುದಕ್ಕೆ ಬರುವುದಾದರೆ ಅದು ವ್ಯರ್ಥ. ಆದರೆ ದೇವರು ನನ್ನೊಂದಿಗೆ ವಾಕ್ಯದೊಡನೆ ಮಾತನಾಡುತ್ತಾರೆ. ಇವುಗಳ ಮೂಲಕವಾಗಿ ನಾನು ಜ್ಞಾನವನ್ನು ಪಡೆದುಕೊಳ್ತೇನೆ, ಇವುಗಳ ಮೂಲಕವಾಗಿ ನಾನು ವಿವೇಕವನ್ನು ಪಡೆದುಕೊಳ್ತೇನೆ, ಇವುಗಳ ಮೂಲಕವಾಗಿ ನಾನು ಸ್ವರ್ಗರಾಜ್ಯವನ್ನು ಸೇರಲಿಕ್ಕೆ ಕಾರಣವಾಗ್ತದೆ ಎಂಬುದನ್ನ ಯಾರು ಚಿಂತಿಸುವುದು ಇವತ್ತು ಕಷ್ಟವಾಗಿ ಹೋಗಿದೆ. ಕಾರಣ ಇವತ್ತು ಲೋಕದಲ್ಲಿ ವಿಗ್ರಹಾರಾಧನೆ, ದೆವ್ವಾರಾಧನೆ, ವಿಗ್ರಹಾರಾಧನೆ ಬೇರೆ, ದೆವ್ವಾರಾಧನೆ ಬೇರೆ, ಕೊಲೆಗಡುಕುತನ, ಈ ಮಾಟ ಮಂತ್ರ, ಹಾದರ, ಕಳ್ಳತನ, ಇನ್ನು ಮುಂತಾದವುಗಳು, ಇವುಗಳನ್ನು ಬಿಟ್ಟು ನಾವು ಹೊರಗೆ ಬರಲಿಕ್ಕೆ ಪ್ರಯತ್ನ ಪಡ್ತಾ ಇಲ್ಲ. ಯಾಕಂದ್ರೆ ಇವುಗಳಿಗೆ ಮನುಷ್ಯ ಹೊಂದಿಕೊಳ್ಳುವಾಗ ಅವನಿಗೆ ಹೊರಗೆ ಬರೋದು ತುಂಬಾ ಕಷ್ಟ, ತುಂಬಾ ಕಷ್ಟ. ಯೋಚಿಸಬೇಕು ಪ್ರಿಯರೇ, ಯೋಚಿಸಬೇಕು. ನಾವು ತಂದುಕೊಳ್ಳಬೇಕು ನಮ್ಮ ಮನಸ್ಸಿಗೆ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಹೇಗೆ ಜೀವಿಸ್ತಾ ಇದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ, ನಾನು ಹೇಗೆ ಜೀವಿಸ್ತಾ ಇದ್ದೇನೆ ಎಂಬಂತಹ ಈ ಅನುಭವಗಳು ನಮಗಾಗಬೇಕು. ಈ ಅನುಭವಗಳು ನಮ್ಮ ಜೀವನದಲ್ಲಿ ನಮಗಾಗಬೇಕು. ಈ ಅನುಭವಗಳಿಲ್ಲದೆ ನಾವು ದೇವರನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ, ದೇವರ ಪ್ರೀತಿಯಲ್ಲಿ ನೆಲೆಯಾಗಲಿಕ್ಕೆ ಸಾಧ್ಯವಿಲ್ಲ. ಅದಕ್ಕೆ ನಾನು ಹೇಳಿದೆ, ಇವತ್ತು ಕ್ರೈಸ್ತರು ವಿಶ್ವಾಸಿಗಳು ಎಂಬುದಾಗಿ ಹೇಳ್ತಾ ಇದ್ದೇವೆ. ಇವತ್ತು ವಿಶ್ವಾಸಿಗಳು ದೇವರನ್ನ ಅರ್ಥಕೊಂಡಿದ್ದೇನೆ, ಸರ್ವಶಕ್ತರಾದ ದೇವರು, ತಂದೆ ಸದಮಲ ಸ್ವಾಮಿ, ರಕ್ಷಕರಾದ ಪ್ರಭು ಯೇಸು, ಪವಿತ್ರಾತ್ಮರು ಎಂಬುದಾಗಿ ಹೇಳ್ತಾ ಇದ್ದೇವೆ. ಇವತ್ತು ನೋಡಿ, ಹಾದರ, ಕೊಲೆಗಡುಕುತನ ಧರ್ಮಸಭೆಯಲ್ಲಿ ಹೆಚ್ಚುತ್ತಾ ಇದೆ. ಹಣದ ಮೋಹ ಇಡೀ ಕ್ರಿಸ್ತಿಯ ಜೀವನದಲ್ಲಿ ಪಾಸ್ಟರಿಂದ ಹಿಡಿದು, ಸಭಾಪಾಲಕರಿಂದ ಹಿಡಿದು, ಸಭೆ ನಡೆಸುವವರಿಂದ ಹಿಡಿದು ಸಾವಿರಾರು ಸಭೆಗಳು, ಧರ್ಮಸಭೆಯಲ್ಲಿಯೂ ಸಹ ನಾವು ನೋಡುತ್ತೇವೆ, ಗುರುಗಳು ಎಂಬುದಾಗಿಯೂ ಸಹ ನಾವು ನೋಡುತ್ತೇವೆ. ಡಾಕ್ಯುಮೆಂಟ್ರಿಗಳು ಎಷ್ಟಿದೆ, ಎಷ್ಟು ಬೇಕು ನಿಮಗೆ ಡಾಕ್ಯುಮೆಂಟ್ರಿಗಳು. ಇವತ್ತು ಗುರುಗಳೆಲ್ಲ ಅನೈತಿಕ ಸಂಬಂಧ. ಒಂದು ಕಡೆ ಹೋದಾಗ 3, 4, 5 ಜನರನ್ನ ಉಪಯೋಗ ಮಾಡೋರು, ಕೆಲವರು 10, 15 ಜನರನ್ನ ಉಪಯೋಗ ಮಾಡೋರು. ಹೌದು ಪ್ರಿಯರೇ, ಕೆಲವರು 20, 25 ಜನರನ್ನ ಉಪಯೋಗ ಮಾಡೋರು. ಇದೆಲ್ಲ ಸುಮ್ಮನೆ ಅಲ್ಲ, ಇವೆಲ್ಲವೂ ಸತ್ಯಕರವಾದವುಗಳು. ಕನ್ಯಾಸ್ತ್ರೀಯರ ಜೀವನ, ಸಲ್ಲಾಪದ ಜೀವನ, ಆ ಪವಿತ್ರವಾದ ಬಲಿಪೀಠದಲ್ಲಿ ಇರುವಂತವರೇ, ದೇವರ ಸೇವೆಗೆಂದು ಕರೆ ಹೊಂದಿದವರೇ ಇವತ್ತು ವ್ಯಭಿಚಾರದ ಆಲಿಂಗನದಲ್ಲಿ ಇರುವುದನ್ನು ನಾವು ನೋಡುತ್ತೇವೆ. ಇದ್ದಾರೆ. ದೇವರಿಗಾಗಿ ತನ್ನ ಜೀವನವನ್ನು ಸಮರ್ಪಿಸಿ ಕಳಂಕವಿಲ್ಲದ ಯಜ್ಞದ ಕುರಿಮರಿಯಾಗಿರುವಂತಹ ಗುರುಗಳು, ಕನ್ಯಾಸ್ತ್ರೀಯರು, ಪಾಸ್ಟರ್ಸ್ಗಳು, ಸೇವೆ ಮಾಡುವಂತಹ ವಿಶ್ವಾಸಿಗಳು ಈ ಲೋಕದಲ್ಲಿ ಇದ್ದಾರೆ. ಅದರಿಂದಲೇ ಇವತ್ತು ಎಷ್ಟೋ ಪ್ರಪಂಚದಲ್ಲಿ ಒಳ್ಳೆಯ ಮಳೆ ಬೆಳೆ ಆಗ್ತಾ ಇದೆ, ದೇವರ ಕೋಪ ಇಂಗ್ತಾ ಇದೆ ಅವರು ಮಾಡುವ ಪ್ರಾರ್ಥನೆ ನಿಮಿತ್ತವಾಗಿ. ಆದರೆ ಇನ್ನೆಷ್ಟೋ ಜನ ನೋಡ್ತೀವಿ, ಅಂತಹ ಕ್ರೂರಿಗಳು ವಿಚಾರಣೆಗಳನ್ನ ತುಂಡು ತುಂಡು ಮಾಡಿಬಿಡುತ್ತಾರೆ. ಕುಟುಂಬವಾಗಿರುವಂತಹ ವಿಚಾರಣೆಗಳಲ್ಲಿ ಗಲಭೆ ತಂದು ಬಿಡ್ತಾರೆ. ತಾವು ತಪ್ಪಿಸಿಕೊಳ್ಳುವುದಕ್ಕಾಗಿ ಜನರಲ್ಲಿ ಹೋರಾಟವನ್ನು ತಂದು ಬಿಡುತ್ತಾರೆ.
ಕೋತಿ ತಿಂದು ಕುರಿ ಮೇಕೆ ಬಾಯಿಗೆ ಹಚ್ಚಿದಂತೆ, ಕೋತಿ ತಾನ್ ತಿಂದು ಮೇಕೆ ಬಾಯಿಗೆ ಹಚ್ಚಿಬಿಡುತ್ತಂತೆ. ಅಂತ ಸನ್ನಿವೇಶಗಳಾಗಿದೆ. ಇವತ್ತು ವ್ಯಭಿಚಾರ, ಆದರ ವಿಶ್ವಾಸಿಗಳಲ್ಲಿ ಹೆಚ್ಚಾಗಿ ಹೋಗಿದೆ. ಅದಕ್ಕಾಗಿ ಹೊಂಚು ಹಾಕುವನು, ಅದಕ್ಕಾಗಿ ಯೇಸು ಹೇಳಿದ್ರು, ವಿಧವೆಗಳ ಮನೆಗೆ ಹೋಗಬೇಡಿ, ವ್ಯಭಿಚಾರ ಮಾಡಬೇಡಿ, ಒಬ್ಬರೇ ಹೋಗ್ಬೇಡಿ, ಇಬ್ಬರು ಮೂರು ಹೋಗಿ ಪಾಪವನ್ನು ಬಿಟ್ಟು ಬಿಡ್ಲಿಕ್ಕೆ ನೀವು ಮನಸ್ಸು ಹೇಳಿ, ಪಾಪವನ್ನು ಬಿಟ್ಟು ಬಾಳ್ಲಿಕ್ಕಾಗಿ ನೀವು ಅಧಿಕಾರ ಮಾಡಿ. ಪ್ರಿಯ, ನಾವು ಯೋಚಿಸಬೇಕು, ಪಾಪ ಮಾಡುವ ಯಾವ ವ್ಯಕ್ತಿ ಇದ್ರೆ ನಾವು ಖಂಡಿಸಲಿಕ್ಕೆ ಯೋಗ್ಯರು? ಗುರುಗಳು ಎಂದ ತಕ್ಷಣ ಏನು 2 ಕೋಡಲ್ಲ, ಅವರು ಮನುಷ್ಯರನ್ನೇ. ಕನ್ಯಾಸ್ತ್ರೀಯಿಂದ 2 ಕೋಡಲ್ಲ, ಮನುಷ್ಯರನ್ನೇ. ಸೇವೆ ಮಾಡುವ, ಶುಭ ಸಂದೇಶ ಸಾರುವ ಪಾಸ್ಟರ್, ಸಭಾಪಾಲಕ ಎಲ್ಲ ಮನುಷ್ಯರನ್ನೇ. ತಪ್ಪು ಮಾಡೋ ನೋಡಿ, ನೀನು ತಪ್ಪು ಮಾಡಬೇಡ ಎಂದು ಖಂಡಿಸಬೇಕೇ ನಮ್ಮ ಕರ್ತವ್ಯ. ಅಯ್ಯೋ ಇಲ್ಲಪ್ಪ, ಅವ್ರ ಗುರುಗಳು, ಅಯ್ಯೋ ಅವ್ರ ಸೇವಕರು, ಅಯ್ಯೋ ಅವ್ರು ಮಾಡದನೇ ಇಲ್ಲ, ಅಯ್ಯೋ ಅವ್ರನ್ನ ಹಾಗೆ ಮಾಡಬಾರ್ದು, ದೇವರು ದಂಡಿಸ್ಬಿಡ್ತಾರೆ. ಯಾವನ್ ಹೇಳಿದ ದೇವರು ದಂಡಿಸ್ತಾರೆ ಅಂತ? ದೇವರು ನಿಮ್ಮನ್ನ ದಂಡಿಸ್ಲಿಕ್ಕೆ ನಿಮ್ಮ ಮುಂದೆ ಇಟ್ಟಿದ್ದಾರೆ, ಅವ್ರನ್ನ ದಂಡಿಸ್ಲಿಕ್ಕೆ ದೇವರು ನಿಮ್ಮ ಮುಂದೆ ಇಟ್ಟಿದ್ದಾರೆ. ಅವ್ರು ಪರಿವರ್ತನೆ ಹೊಂದಲಿಕ್ಕೆ ದೇವರು ನಿಮ್ಮನ್ನ ಇಟ್ಟಿದ್ದಾರೆ. ಆದರೆ ಅವ್ರನ್ನ ಪರಿವರ್ತನೆಗೆ ಆಗ್ಲಿಕ್ಕೆ ಬಿಡದೆ ನಾವು ಅವರೊಂದಿಗೆಯೇ ದೈಹಿಕ ಸುಖದಲ್ಲಿ ಒಂದಾಗಿ, ಅವರು ಕರೆಯುವಾಗ ಅವರೊಂದಿಗೆ ಹೋಗಿ, ಅಯ್ಯೋ ಅವರು ದೇವರು ಯೇಸು ಸ್ವಾಮಿ ಸ್ಥಾನದಲ್ಲಿ ನಾನೇನು ಮಾಡಕ್ಕಾಗೋದಿಲ್ಲ. ಎಷ್ಟೋ ಜನ ಪ್ರಿಯರೇ, ಎಷ್ಟೋ ಜನ ಈ ಮಾತುಗಳು ನನ್ನ ಕಿವಿಗಳಲ್ಲಿದೆ. ಪ್ರಿಯರೇ, ಯೋಚಿಸಬೇಕು. ನಾನು, ನೀವು ಪ್ರತಿಯೊಬ್ಬರಲ್ಲಿ ಬರುವಂತಹ ಈ ಕಾಮುಕತನದ ಹೋರಾಟಗಳು ನನ್ನನ್ನ, ನಿಮ್ಮನ್ನ, ಪ್ರತಿಯೊಬ್ಬರನ್ನ ಪಾಪಕ್ಕೆ ಕರೆದುಕೊಂಡು ಹೋಗಲು ಪ್ರೇರಕವಾಗಿರುತ್ತದೆ. ಆದರಕ್ಕೆ ನಮ್ಮನ್ನ ಕರೆದುಕೊಂಡು ಹೋಗಲಿಕ್ಕೆ ಪ್ರೇರಕವಾಗಿರ್ತದೆ. ಯಾರನ್ನು ಬಿಡುವುದಿಲ್ಲ ಈ ಪ್ರೇರಣೆ, ನನ್ನನ್ನ, ನಿಮ್ಮನ್ನ ಯಾರನ್ನು ಬಿಡುವುದಿಲ್ಲ. ಆದರೆ ಇವುಗಳನ್ನ ಮೆಟ್ಟಿ ನಿಲ್ಲಲು ಶಕ್ತಿಯನ್ನು ಪಡೆಯಬೇಕು ದೇವರಿಂದ. ದೇವರ ಕೃಪೆಗಾಗಿ ಹಗಲು ರಾತ್ರಿ ಕುಳಿತು ಪ್ರಾರ್ಥಿಸಬೇಕು. ಆಗ ಮಾತ್ರ ಜಯಿಸಲಿಕ್ಕೆ ಸಾಧ್ಯ, ಇಲ್ಲದಿದ್ದರೆ ಜಯಿಸಲಿಕ್ಕೆ ಸಾಧ್ಯವಿಲ್ಲ. ಓ ನನ್ನ ಸಹೋದರನೇ, ಸಹೋದರಿಯೇ, ಈಗ ಈ ಪ್ರಕಟಣಾ ಗ್ರಂಥದ 9ನೇ ಅಧ್ಯಾಯವನ್ನು ನಾವು ಪೂರ್ತಿಗೊಳಿಸ್ತಾ ಇದ್ದೇವೆ. ಈ 9ನೇ ಅಧ್ಯಾಯಕ್ಕೆ ನಾವು 32 ಎಪಿಸೋಡ್ಗಳನ್ನ, 32 ಭಾಗಗಳನ್ನ ನಾವು ಈಗಾಗಲೇ ಧ್ಯಾನಿಸಿದ್ದೇವೆ. ಪ್ರೀಸ್ ದಿ ಲಾರ್ಡ್, ಪ್ರೀಸ್ ದಿ ಲಾರ್ಡ್, ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹೌದು ಪ್ರಿಯರೇ, ನಾವು ಧ್ಯಾನಿಸ್ತಾ ಇರುವಂತ ಒಂದೊಂದು ವಿಷಯಗಳು, ಒಂದೊಂದು ಘಟನೆಗಳು ಸಹ ಪ್ರಿಯರೇ ಅರ್ಥಗರ್ಭಿತವಾಗಿರುವಂಥದ್ದು. ಈ 22 ಅಧ್ಯಾಯವನ್ನು ಒಳಗೊಂಡಂತಹ ಈ ಪ್ರಕಟಣಾ ಗ್ರಂಥದಲ್ಲಿ ನಾವು 9 ಅಧ್ಯಾಯಗಳನ್ನು ನಾವು ಧ್ಯಾನಿಸಿದ್ದೇವೆ. ಇನ್ನು 13 ಅಧ್ಯಾಯಗಳು ನಮ್ಮ ಮುಂದೆ ಇದೆ. ಇದು ಇನ್ನು ಎಷ್ಟು ಭಾಗಗಳಾಗಿ ಹೋಗುತ್ತದೆ ಎಂದು ನನಗೆ ಗೊತ್ತಿಲ್ಲ. ಆದರೆ ದಯವಿಟ್ಟು ಧ್ಯಾನಿಸುವ ನೀವು ಕೇವಲ ಈ 1 ಗಂಟೆಗಳ ಧ್ಯಾನಿಸಿ ಮರೆತು ಹೋಗದೆ ಇವುಗಳನ್ನು ನಿಮ್ಮ ಹೃದಯದ ಮೇಲೂ ನನ್ನ ಹೃದಯದ ಮೇಲೂ ನಾವು ಹಚ್ಚಿ ಹಾಕೊಳ್ಬೇಕು. ಕರೀರಿ, ನಿಮಗೆ ಗೊತ್ತಿರೋರಿಗೆ ಹೇಳಿ, ಒಂದು ನೋಡಿಯಪ್ಪ, ಒಂದು ಕೇಳಿ ಎಂಬುದಾಗಿ ಹೇಳಿ, ಮತ್ತೊಬ್ಬರಿಗೆ ಅವಕಾಶ ಮಾಡಿಕೊಡಿ. ನಿಮ್ಮ ಸ್ನೇಹಿತರು, ಪ್ರಾರ್ಥನಾ ತಂಡದಲ್ಲಿರೋರು ಯಾರಿದ್ರು ಹೇಳಿ. ಮತ್ತೆ ಇನ್ನೊಂದು, ಅಷ್ಟು ಸುಲಭ ಅಲ್ಲ ಬಂದು ಕೇಳಲಿಕ್ಕೆ. ಬೇರೆ ಕಾಮಿಡಿ ಧ್ಯಾನ ಅಂದ್ರೆಲ್ಲ ಕೇಳ್ತಾರೆ, ಒಳ್ಳೆ ಕಾಮಿಡಿ ಮಾಡಿ, ಡ್ಯಾನ್ಸ್ ಮಾಡಿ 15 ನಿಮಿಷದಲ್ಲಿ ಧ್ಯಾನ ಕೊಡ್ತೀವಿ ಅಂದ್ರೆ ಬರ್ತಾರೆ, ಅವಾಗೆಲ್ಲ ಬರ್ತಾರೆ. ಆದ್ರೆ ಪಾಪದ ಬಗ್ಗೆ ಎಲ್ಲ ಇದೆಲ್ಲ ಮಾತಾಡಬಾರ್ದು. ಇದೆಲ್ಲ ಮಾತಾಡಿದ್ರೆ ಪಾಪ ಮಾಡೋನು ಬರೋದೇ ಇಲ್ಲ. ಇಂಥ ವಿಷಯಗಳನ್ನೆಲ್ಲ ಹೇಳ್ಬೇಕಾದ್ರೆ ಈ ಪಾಪಕ್ಕೆ ಗುಲಾಮರಾಗಿರೋರು ಬರೋದು ಇಲ್ಲ, ಅವ್ರ ಜೊತೆ ಇರೋರನ್ನ ಕರೆಯೋದು ಇಲ್ಲ. ಯಾಕಂದ್ರೆ ಅದನ್ನು ಬಿಟ್ಟು ಬಿಡ್ಬೇಕಾಗ್ತದೆ. ಅಯ್ಯೋ ಇವನ್ ಬಬ್ಬ ಹೇಳ್ಕೊತಾನೆ, ಇವನ್ ಮಾತು ಕೇಳ್ಕೊಂಡ್ರೆ ನನಗೆ ಅವಳು ನನ್ನ ಬಿಟ್ಟು ಹೋಗ್ಬಿಡ್ತಾನೆ, ನನ್ನನ್ನು ಬಿಟ್ಟು ಹೋಗ್ಬಿಡ್ತಾನೆ, ಅಯ್ಯೋ ನನಗೆ ಬರೋ ಸಿಕ್ಕೋದಿಲ್ಲ, ನಾನು ಮಾಟ ಬಂದ್ರೆ ಬಿಟ್ಬಿಡಕ್ಕಾಗ್ತದ? ಇಷ್ಟು ದೊಡ್ಡ ಕೋಟ್ಯಾಧೀಶ್ವರನಾಗಿದ್ದೀನಿ, ಲಕ್ಷಾಂತರ ರೂಪಾಯಿ ದುಡ್ಡು ಸಂಪಾದನೆ ಮಾಡ್ತಾ ಇದ್ದೀನಿ, ಅದನ್ನ ಬಿಟ್ಬಿಟ್ಟು ನಾನು ಬಂದ್ರೆ ಕೊನೆಗೆ ಪಾಪರಾಗ್ಬಿಟ್ರೆ ನಾನೇನ್ ಮಾಡೋದು? ಅಯ್ಯೋ ಇವನ್ ಹೇಳ್ತಾರಂತ ಕೇಳಕ್ಕಾಗೋದಿಲ್ಲ. ಸನ್ನಿವೇಶಗಳು ಅರ್ಥಕೊಳ್ಳಬೇಕು, ತಿಳಿದುಕೊಳ್ಳಬೇಕು. ಅದರಿಂದ ಪ್ರಿಯರೇ, ಆಲಿಸುವ, ಧ್ಯಾನಿಸುವ, ಪ್ರಾರ್ಥಿಸುವ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ನಿಮಗಾಗಿ ಪ್ರಾರ್ಥಿಸುವ ನಿಮ್ಮ ಸೇವಕ ಬ್ರದರ್ ರೊಜಾರಿಯೋ ಪಾಂಡವಪುರ. ಪ್ರೀಸ್ ದಿ ಲಾರ್ಡ್. ಮೇ ಗಾಡ್ ಬ್ಲೆಸ್ ಯು.